ಒಳ್ಳೆಯವನು ಆಗ್ಬೇಕು ಅಂತ ಅನ್ನೋ ಸರ್ಟಿಫಿಕೇಟ್ ಇದೆ ಗೊತ್ತಾ. ಇದನ್ನ ನಾವು ತುಂಬಾ ಕಷ್ಟ ಮೇಂಟೈನ್ ಮಾಡಕ್ಕೆ. ಕೆಟ್ಟವನಾಗೆ ಇದ್ ಬಿಡೋದ. ಏನ್ ನನ್ ಮಗ ಕಳ್ಳನ ಮಗ ನೋಡು, ಇಲ್ಲಿ ವಿಡಿಯೋ ನೋಡ್ಕೊಂಡ್ ಮಾತಾಡ್ತಾವನೆ, ಬಡೇದ ಅಲ್ಲೇನೋ ಮಾಡ್ತಾ ಇದ್ದಾನೆ ಅಂತ ನಿಮ್ ಮನ್ಸಲ್ಲ ಅನ್ಸುತ್ತೆ. ಏನಿಲ್ಲ ಗುರು, ಅದೇನೋ 1-2 ಅವರ್ ಆಯ್ತು, ಓಕೆ ಸರಿ. 10 ಗಂಟೆಗೆ ಬಂದಿರ್ತೀವಿ ಡ್ಯೂಟಿಗೆ, ಮಧ್ಯಾಹ್ನದ ಮೇಲೆ ಡ್ಯೂಟಿ ಮಾಡಬಹುದಲ್ಲ ಅಂತ ನೀವು ಕೇಳ್ಬೋದು. ಇನ್ನೊಂದು, ಸಮಯ ಅನ್ನೋದು ನೀವು ನನಗೇನ್ ಕೊಡ್ತಾ ಇದ್ದೀರಾ ಅದಕ್ಕೆ ತುಂಬಾ ಥ್ಯಾಂಕ್ಸ್. ಅದು ಇದು ಕಮಿಟ್ ಹಿಂದೆನೆ ಓಡ್ತಾ ಇರ್ತಾರೆ. ಅಲ್ಲ ಸ್ವಾಮಿ, ಕಾನೂನು ಅನ್ನೋದು ಎಷ್ಟು ಸ್ಟ್ರೆಂತ್ ಆಗಿದೆ ಅಂದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ವಿಡಿಯೋ ಅಂತಂದ್ರೆ ಮತ್ತೆ 3 ದಿನ ಬಿಟ್ಕೊಂಡು ಹೇಳಿದಾಗ ನನ್ನ ಮಗನೇ ನೀನ್ ಅವತ್ತೇ ಹೇಳ್ಬೋದಾಗಿತ್ತಲ್ಲ, ಇವತ್ತೇನೋ ಹೇಳ್ತಾ ಇದ್ಯಾ ಅಂತ ನೀವು ಕೇಳ್ತೀರಾ. ಇಲ್ಲಿ ನಿಮಗೆ ಫಿಲ್ಟರ್ ಹಾಕೊಂಡ್ ಮಾತಾಡೋದು ಅದೇನಿಲ್ಲ. ಸೇಮ್ ಮಿಡಲ್ ಕ್ಲಾಸ್ ಜೀವನ ಹೆಂಗಿದ್ಯೋ ಸೇಮ್ ನಂದು ಅದೇನೆ. ಹೇಳ್ಬೇಕು ಇನ್ನೊಂದು ವಿಷಯ, ಒಬ್ಬ ಮನುಷ್ಯ ನಂಗೆ ಬೈದ್ಬಿಟ್ಟು ಹೊಂಟೋದ. ಒಳಗಡೆ ಬಾ ಅಂತ ಅಂದ್ರು. ಏನಕ್ಕೆ ಹೋಗೋದ ಸ್ವಾಮಿ ಒಳಗಡೆ? ನಾವು ಸೋಕಾಲ್ಡ್ ಹೇಳ್ತಾರಲ್ಲ, ಈ ಅರ್ಧಂಬರ್ಧ ಓದಿರೋ ಎಜುಕೇಟೆಡ್ಸ್ಗಳು ನೋಡ್ತೀನಿ. ನನ್ ಮಗಂದು ಆಯಮ್ಮನಿಗೆ ಏನ್ ಗೊತ್ತು, ಏನ್ ಮಾತಾಡೋವನೆ, ಅವನೇನ್ ಬೈದವನೆ ಅದೆಲ್ಲ ಅಂತಾರಲ್ಲ ಧರ್ಮಛತ್ರ ತರಕ ಅಮ್ಮಾಲೆ ಅಪ್ಪಾಲೆ ಅನ್ಕೊಂಡು ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೊಂದು ಕೇಳ್ಕೊತಿ. ಯಾಕೆ ನಂಗೊಂದು ಮೋಟಿವೇಶನ್ ಸಿಗುತ್ತೆ. ನನ್ನ ಹಬ್ಬ ಅವ್ನು ಎಂಥವನೇ ಆಗಿರ್ಲಿ, ಸಾಲ ಅನ್ನೋದು ಇದ್ದೇ ಇರುತ್ತೆ. ನೀವು ವಿಡಿಯೋ ಏನ್ ನೋಡ್ತಿರ್ತೀರ, ನಿಮ್ಗೂ ಸಾಲ ಅನ್ನೋದು ಇದ್ದೇ ಇರುತ್ತೆ, ಇಲ್ಲ ಅಂತ ಏನಿಲ್ಲ. ಇದು ಜೆನ್ಯೂನು. ಪ್ರತಿಯೊಬ್ಬರಿಗೂ ನಮಸ್ಕಾರ. ವೆಲ್ಕಮ್ ಟು ರಾ ಪ್ರವೀಣ್ ವ್ಲಾಗ್ಸ್. ಇವತ್ತಿನ ವಿಷಯ ಏನಂತ ಹೇಳ್ಬೇಕು ಅಂತಂದ್ರೆ, ಏನು ಇಲ್ಲ, ಸಿಂಪಲ್. ಡ್ಯೂಟಿ ಮಾಡೋಕ್ಕಂತೂ ಆಗಿಲ್ಲ. ಇವತ್ತು ಮಂಗಳವಾರ. ಏನಕ್ಕೆ ಮಾಡೋಕ್ಕಾಗಿಲ್ಲ ಅಂತಂದರೆ, ನೀವು ಸ್ಟಾರ್ಟಿಂಗೇ ನೋಡಿರ್ತೀರ ವಿಡಿಯೋದ್ರಲ್ಲಿ. ನನ್ನ ಫ್ಯಾನು ಏನು ಕಿತ್ತೋಗಿತ್ತು ಅದನ್ನು ರೆಡಿ ಮಾಡಿಸಿದೆ. ಅದು ವೆಲ್ಡಿಂಗ್ ಮಾಡಿಸ್ಬೇಕಾಗಿತ್ತು. ಯಾಕಂದರೆ ಮುಂಚೆ ಏನದು ನೀಡಲ್ಲ ಅವರು ಕೊಟ್ಟಿದ್ರು, ಅದು ಕ್ವಾಲಿಟಿ ಏನಷ್ಟಿರಲಿಲ್ಲ. ಒಂದು ಸಮ್ ರಾಡ್ ಇಟ್ಟು ನಿಮಗೆ ಅದು ರೆಡಿ ಮಾಡಿಸಿದ್ದೀನಿ. ಈಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅದು ರೆಡಿ ಮಾಡಿಸಿದ್ದೀನಿ ಅಂತ. ನೀವೇನಾದ್ರು ಫ್ಯಾನ್ ಹಾಕ್ಸಂಗಿದ್ರೆ ಆ ಥರ ಒಂದು ಕ್ಲಾಂಪ್ ಮಾಡಿಸ್ಕೊಳ್ಳಿ, ಗಟ್ಟಿಯಾಗಿರುತ್ತೆ. ಯಾಕಂದರೆ ಮುಂದಕ್ಕೆ ಬೇರೆ ಲೋ ಮೆಟಲ್ ಏನಾದ್ರು ಇತ್ತು ಅಂದರೆ ಅದು ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲೋ ಮೆಟಲ್ ಇದ್ದರೆ. ಲೋ ಮೆಟಲ್ ಇಲ್ಲ ಅಂದರೆ ಕಿತ್ತೋಗೋ ಚಾನ್ಸಸ್ ಏನು ಅಷ್ಟಿರಲ್ಲ. ಸ್ವಲ್ಪ ಮೆಟಲ್ ಹಾರ್ಡಾಗಿರಬೇಕು. ಗಟ್ಟಿಯಾಗಿತ್ತು ಅಂದರೆ ನಿಮ್ಗೆ ಲೈಫ್ ಲಾಂಗ್ ಬರುತ್ತೆ. ಏನಿಲ್ಲ, ನಾರ್ಮಲ್ ಆಗಿ ನಿಮ್ಮ ವರ್ಕ್ಶಾಪ್ಸ್ ಇರುತ್ತೆ ಪಕ್ಕದಲ್ಲಿರೋ ವೆಲ್ಡಿಂಗ್ ಅಂಗಡಿ, ಅಲ್ಲಿಗೆ ಹೋಗಿ ಕೊಟ್ಟರೆ ಅವ್ರಿಗೆ ತೋರಿಸಿದ್ರೆ ಈ ಥರ ಹಿಂಗಿದೆ ಅಂತ ಬೇಕಂದರೆ ಇಮೇಜ್ ತಗೊಳ್ಳಿ, ಅವ್ರಿಗೆ ತೋರಿಸಿ ಸಾಕು, ಅದು ಮಾಡಿಕೊಡ್ತಾರೆ. ಏನೊಂದು 2 ಡ್ರಿಲ್ ಹಾಕಬೇಕು, ಒಂದು ಲೆಂತ್, ಒಂದು ಪಟ್ಟಿ ಕೊಡ್ತಾರೆ, ಅದು ಕೊಟ್ಬಿಟ್ಟು ವೆಲ್ಡ್ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಏನು ಎಷ್ಟು ದುಡ್ಡು ಆಗ್ಬೋದು ಅದಕ್ಕೆ, ಏನೊಂದು 50 ರೂಪಾಯಿ 100 ರೂಪಾಯಿ ಇಸ್ಕೋತಾರೆ ಅಷ್ಟೇ. ಅದ್ರ ಮೇಲೆ ಏನು ಅವರು ಏನು ಕೇಳೋಕ್ಕಾಗಲ್ಲ. ಇದ್ದೀರಾ, ಇದೇ ಫ್ಯಾನ್. ಮುಂಚೆ ನಿಮಗೆ ತೋರಿಸಿದ್ದೆ ಈ ಕ್ಲಾಂಪ್ ಏನಿದೆಯಲ್ಲ, ನೋಡಿ, ಇದು ಹಿಂಗೆ ಅಂದು ಜಗ್ಗಿದ್ರೂ ಬರಲ್ಲ. ಇಷ್ಟೇ ನೋಡಿ, ಅಲ್ಲೇನಿದೆಯೋ ವೆಲ್ಡ್ ಮಾಡಿಸಿದ್ದೀನಿ. 2 ನೆಟ್ಟು ಬೋಲ್ಟು ನಮಗೆ ಆಟೋದ್ರಲ್ಲೇ ಕೊಟ್ಟಿರ್ತಾರೆ. ನೆಟ್ಟು ಬೋಲ್ಟ್ ಹಾಕಿ ಇಲ್ಲಿಗೊಂದು ನೆಟ್ಟು ಬೋಲ್ಟ್ ಅಲ್ಲೇ ಬರುತ್ತೆ, ಅದನ್ನೆತ್ತಿ ಇಲ್ಲಿ ಫಿಕ್ಸ್ ಮಾಡಿ ಅಷ್ಟೇ. ನೋಡಿ, ಫ್ಯಾನ್ ಏನಿದೆಯೋ ಟ್ರಾಫಿಕಲ್ಲಿ ಕೂತ್ಕೊಬಿಡ್ತೀವಲ್ಲ, ಆಗ ತುಂಬ ಸೆಕೆ, ಬೇವ್ರ್ತೀವಿ. ಆ ಟೈಮಲ್ಲಿ ಇದನ್ನ ನಮ್ಗೆ ಹೆಂಗ್ ಬೇಕು ಆ ರೀತಿ ತಿರುಗಿಸ್ಕೊಂಡು ನಾವು ಕ್ಲೀನಾಗಿ ಫ್ಯಾನ್ ಆನ್ ಮಾಡ್ಕೋಬೋದು. ನೋಡ್ಬೇಕು, ನಾನು ಆನ್ ಮಾಡೇ ತೋರಿಸ್ತೀನಿ. ಒಳ್ಳೆ ತಂಪಾದ ಗಾಳಿ. ನಾನು ಪೋಸ್ಟರ್ ಹಾಕ್ಸಿದ್ದೆ. ಪೋಸ್ಟರು ನಾನು ಬೇರೆ ಏನೋ ಥರ ಹಾಕ್ಸಿದ್ದೀನಿ, ನನಗದು ಸ್ಯಾಟಿಸ್ಫೈ ಅನ್ನೋದು ಆಗ್ತಾನೆ ಇಲ್ಲ. ಇದು ಒಂದು ಪೋಸ್ಟರ್ನ ಕತೆ ಅಂದ್ಕೊಳ್ಳಿ. ಅದು ಪೋಸ್ಟರು ಹಾಕ್ಸಿದ್ದೀನಿ, ಏನು ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ನೋಡಿ, ಪ್ರತಿಯೊಂದು ಆಟೋರಲ್ಲೂ ನೀವು ನೋಡಿರ್ತೀರ, ಅವ್ರಿಗೆ ಬೇಕಾದಂಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ಪೋಸ್ಟರ್ ಹಾಕ್ಸ್ಕೊಂಡಿರ್ತಾರೆ. ಯಾಕಂದರೆ ಅವ್ರ ಇಷ್ಟ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಸ್ಕೋತಾರೆ ಬೇರೆಯವರು, ಪ್ರತಿಯೊಬ್ಬರು ಎಲ್ಲ. ನಾವೇನೋ ಯಾರಿಗೂ ಇದೇ ಥರ ಹಾಕ್ಸ್ಕೊಳ್ಳಿ, ಆ ರೀತಿ ಹಾಕಿಸ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಏನು ನನ್ನ ಮಗ ಕಳ್ಳನ ಮಗ ನೋಡು, ಇಲ್ಲಿ ವಿಡಿಯೋ ನೋಡ್ಕೊಂಡು ಮಾತಾಡ್ತಾವನೆ, ಬಡೇದ ಅಲ್ಲೇನೋ ಮಾಡ್ತಾ ಇದ್ದಾನೆ ಅಂತ ನಿಮ್ಮ ಮನ್ಸಲ್ಲ ಅನ್ಸುತ್ತೆ. ಏನಿಲ್ಲ, ಪೋಸ್ಟರ್ ಅಂತೂ ಈಗ ಹಾಕಕ್ಕಂತೂ ಆಗಿಲ್ಲ. ಏನಕ್ಕಂದ್ರೆ 2 ಅಡಿಗೆ 3 ಅಡಿ ಶೀಟಲ್ಲಿ ಅದು ಪ್ರಿಂಟಿಂಗ್ ಆಗುತ್ತೆ. ನಾವು ಅಷ್ಟು ಕಾಸ್ಟ್ ಬೇರಿಂಗ್ ಮಾಡಬೇಕಾಗುತ್ತೆ. ಸುಮ್ಮನೆ ನಾನು ಏನಕ್ಕೆ ಅಷ್ಟು ಕಾಸ್ಟ್ ಬೇರಿಂಗ್ ಮಾಡಲಿ? ಅವ್ರಿಗೆ ಹೇಳ್ಬಿಟ್ಟು ಬಂದೆ, ಯಾವ್ದಾದ್ರು
ನಿಮ್ಗೆ ಏನಾದ್ರು ಇತ್ತು ಅಂದರೆ ಆವಾಗ ನನಗೆ ಪೋಸ್ಟರ್ ಮಾಡಿಕೊಡಿ ಸರ್, ನನಗೇನು ಅರ್ಜೆಂಟ್ ಏನಿಲ್ಲ, ಇದೇ ಇರಲಿ. ಪೋಸ್ಟರ್ ಮಾತ್ರ ತುಂಬ ಡಿಸೈನು ಕ್ಲೀನಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀನಿ, ಅದರಲ್ಲಿ ಏನು ಕಮ್ಮಿ ಆಗಿದೆ ಅಂತ ತೋರಿಸ್ತೀನಿ. ಈಗ ಬರ್ತಾ ಇರೋ ಇಮೇಜಲ್ಲಿ ನೀವು ನೋಡ್ತಾ ಇರ್ತೀರಾ, ಇದೊಂದು ಪೋಸ್ಟರು ನೋಡಿ. ಎಲ್ಲರೂ ಪ್ರತಿಯೊಬ್ರಿಗೂ ಅನ್ಸುತ್ತೆ, ಏನು ಈ ನನ್ನ ಮಗ ಬ್ಲಾಗಲ್ಲಿ ಕನ್ನಡನೂ ಮಾಡ್ತಾವನೆ, ಹಿಂದಿನೂ ಮಾಡ್ತಾವನೆ ಅಂತ ಪ್ರತಿಯೊಬ್ರಿಗೂ ಅನ್ಸುತ್ತೆ. ಏನು ನಿಮಗೆ ಅಂತಲ್ಲ, ಯಾರು ವಿಡಿಯೋ ನೋಡ್ತಾರೋ ಅವ್ರಿಗೂ ಅನ್ಸುತ್ತೆ. ಎರಡರಲ್ಲೂ ಏನು ಚೇಂಜಸ್ ಏನಿಲ್ಲ, ಎರಡರಲ್ಲೂ ಸೇಮ್. ನಾನು ಏನು ಕಂಟೆಂಟ್ ಮಾಡ್ತಾ ಇದ್ದೀನೋ ಎರಡು ಲ್ಯಾಂಗ್ವೇಜಲ್ಲೂ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಮ್ಮನ್ನ ನಾವೇ ತೋರಿಸ್ಬೇಕು. ಇಲ್ಲಿನ ಕಲ್ಚರ್ ಏನೇನಿದೆ, ಇಲ್ಲಿನ ಪರಿಸ್ಥಿತಿ ಏನಿದೆ, ಒಂದು ಯಾರದಾರು ಒಂದು ಮೀಡಿಯಂ ಅಲ್ಲಿ ನಾವು ಇದನ್ನ ತೋರಿಸಿದ್ರೆ ಪ್ರತಿಯೊಬ್ಬರಿಗೂ ಅದು ಗೊತ್ತಾಗುತ್ತೆ. ನಾಳೆ ದಿನ ಏನೋ ಒಂದು ಹೇಳ್ಬೇಕು, ಇಲ್ಲಿದ್ದು ಕಲ್ಚರ್ಸ್ ಇರ್ಬೋದು, ಸಿಚುವೇಶನ್ಸ್ ಇರ್ಬೋದು, ಸುಮಾರು ಲ್ಯಾಂಗ್ವೇಜಸ್ ಅಲ್ಲೂ ಇದೆ. ಯಾಕಂದ್ರೆ ನೀವೇ ನೋಡ್ತೀರಾ, ಒಂದು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ನಡೆಯೋದು ನಮ್ಮ ಇಲ್ಲೂ ತೋರಿಸ್ತಾರೆ. ಅದೇ ರೀತಿ ನಾವು ಬ್ಲಾಗ್ ಮಾಡುವ ಜನ ಇಲ್ಲ, ವ್ಲಾಗರ್ಗಳು ಇರ್ಬೋದು, ಕಂಟೆಂಟ್ ಕ್ರಿಯೇಟರ್ಸ್ ಇರ್ಬೋದು, ನಾವು ಏನಕ್ಕೆ ನಮ್ಮ ಇಲ್ಲಿನ ಕಲ್ಚರ್ನು ಅಲ್ಲಿಗೆ ತೋರಿಸ್ಬಾರ್ದು? ಮುಂದಿನ ದಿನಗಳಲ್ಲಿ ಸುಮಾರು ರೀತಿ ಕಂಟೆಂಟ್ಗಳಿದೆ, ಮಾಡಬೇಕು. ನನಗೂ ಮಾಡ್ಬೇಕನ್ನೋ ಹುಮ್ಮಸ್ಸಿದೆ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ರಿಗೂ ನಾವು ಹೊಟ್ಟೆಪಾಡು ದುಡಿಲೇಬೇಕು. ದುಡಿಲಿಲ್ಲ ಅಂದರೆ ಆಗಲ್ಲ. ಮನೆ ಜೀವನ ಅನ್ನೋದು ಇದ್ದೇ ಇರುತ್ತೆ ಎಲ್ಲರಿಗೂ. ಯಾಕಂದರೆ ಇದು ಮಾಡಿಕೊಂಡು ಅದು ಮಾಡ್ಬೋದು. ನೋಡಿ, ಒಂದು ಸರ್ಟನ್ ಟೈಮಲ್ಲಿ ಒಂದು ಅಮೌಂಟ್ ಬರುತ್ತೆ ಅಂದ್ಕೊಳ್ಳಿ, ಆ ಟೈಮಲ್ಲಿ ಎಲ್ಲ ರೀತಿನೂ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾವ ರೀತಿ ಬೇಕಂದ್ರೂ ಮಾಡ್ಬೋದು. ಯಾಕಂದರೆ ಒಂದು ಇನ್ಕಮ್ ಅನ್ನೋದು ಜನ್ರೇಟ್ ಆಗೋವರೆಗೂ ನಾವು ಈ ಕೆಲಸ ಮಾಡಲೇಬೇಕು, ಕೈ ಅಂತೂ ಬಿಡೋಕ್ಕಾಗಲ್ಲ. ಇನ್ನೊಂದು, ನೀವು ಅನ್ಕೋಬೋದು, ಏನು ಕಂಟೆಂಟ್ ಮಾಡ್ತಾವನೆ, ಏನಿದು, ನಮಗೇನು ಅರ್ಥ ಆಯ್ತಾನೆ ಇಲ್ವಲ್ಲ, ಇವನೇನೋ ಮಾಡ್ತಾವನಲ್ಲ ಡಿಫ್ರೆಂಟಾಗಿ, ಏನಿರ್ಬೋದು? ಜಸ್ಟ್ ಸಿಂಪಲ್ಲು ಪ್ಯಾಸೆಂಜರ್ ವಾಲ್ ಅಂತ ಒಂದು ಮಾಡಿದ್ದೀನಿ ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ ಬಂದು ಪ್ಯಾಸೆಂಜರು ಅವ್ರಿಗೆ ಅನಿಸಿದ್ದು ಅವ್ರು ಬರೀಬೋದು. ಯಾಕಂದರೆ ಸ್ಟ್ರೇಂಜರ್ಸ್ ಇರ್ತಾರೆ, ಇನ್ನೊಬ್ರು ಪ್ಯಾಸೆಂಜರು ಇರ್ತಾರೆ, ಅವ್ರಿಗೆ ಕನೆಕ್ಟ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಕಾನ್ಸೆಪ್ಟ್ ತೊಗೊಂಬಂದಿದ್ದೀನಿ. ಕಾನ್ಸೆಪ್ಟ್ ಕ್ಲಿಕ್ ಆಗುತ್ತೋ ಆಗಲ್ವೋ ಅದು ಸೆಕೆಂಡ್ರಿ ಬಿಡಿ. ನಾವು ನಮ್ಮ ಪ್ರಯತ್ನ ಏನಿದೆಯೋ ನಾವು ಪಡೋಣ. ಯಾಕಂದರೆ ವಿಡಿಯೋ ನೋಡಿ, ಹಾಕೋ ವಿಡಿಯೋದಲ್ಲಿ ಯಾವ ವಿಡಿಯೋ ಕ್ಲಿಕ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಎಷ್ಟು ವಿಡಿಯೋ ಕ್ಲಿಕ್ ಆಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಮಾಡೋದ ಕಷ್ಟ ಬೀಳೋದ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀನಿ. ಗುರು, ಅದೇನೋ 1-2 ಅವರ್ ಆಯಿತು, ಓಕೆ ಸರಿ, ಒಂದು 10 ಗಂಟೆಗೆ ಬಂದಿರ್ತೀವಿ ಡ್ಯೂಟಿಗೆ, ಒಂದು ಮಧ್ಯಾಹ್ನದ ಮೇಲೆ ಡ್ಯೂಟಿ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಡಿಸೈನ್ ಅನ್ನೋದು ಇದೆಯಲ್ಲ, ಅದೊಂದು ಸ್ವಲ್ಪ ತಲೆಗೆ ಹುಳ ಬಿಟ್ಕೊಂಡು ಮಾಡ್ಕೋಬೇಕು. ಹಳೇದು ಮಾಡಿದ್ದೀನಿ, ಅದು ನೋಡಿರ್ತೀರ. ಹೊಸದು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಏನು ಹೊಸ ಪೋಸ್ಟರ್ ಡಿಸೈನ್ ಮಾಡಿದ್ದೀನೋ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಅದು ಯಾವಾಗ ರೆಡಿ ಆಗುತ್ತೋ ಆವಾಗ ಕ್ಲೀನಾಗಿ ಹಾಕ್ಸಿ ನಿಮ್ಗೆ ಆ ದಿನದ್ರಲ್ಲಿ ನಾನು ತೋರಿಸ್ತೀನಿ. ಇನ್ನೊಂದು, ಸಮಯ ಅನ್ನೋದು ನೀವು ನನಗೇನು ಕೊಡ್ತಾ ಇದ್ದೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಸುಮಾರು ಜನ ವಿಡಿಯೋ ನೋಡ್ತಿಲ್ಲ, ನೋಡೋದು ಬೇಕಾಗಿಲ್ಲ ಅಂತ ನಾನು ಹೇಳಲ್ಲ. ದುರಹಂಕಾರ ಅನ್ನೋ ಮನುಷ್ಯನಿಗೆ ಬಂತು ಅಂದರೆ ಅವನೇ ಸಾಯಿಸ್ಕೊಬಿಡ್ತಾನೆ. ಆ ರೀತಿ ನಾನು ನೋಡಿ, ನಿಮಗೆ ಏನೋ ಒಂದು ಹೇಳಿ ಇನ್ನೊಂದು ಏನೋ ಒಂದು ತೋರಿಸೋದು, ಇನ್ನೇನೋ ಒಂದು ಮಾಡೋದು, ಅದಂತೂ ಮಾಡೋಕ್ಕಾಗಲ್ಲ. ದಿನನಿತ್ಯ ಜೀವನದಲ್ಲಿ ಏನಿದೆಯೋ ಅದೇ. ಯಾಕಂದರೆ ನಿಮ್ಮ ಲೈಫಲ್ಲಿ ಏನು ನಡೀತಾ ಇರುತ್ತೋ ನನ್ನ ಲೈಫಲ್ಲೂ ಅದೇ ನಡೆಯುತ್ತೆ. ಏನು ಸಪ್ರೇಟಾಗಿ ನಾನು ಏನೋ ಒಂದು ಮಾಡಿ ಏನೋ ಒಂದು ಇಲ್ಲಿ ಫೇಮಸ್ ಆಗೋದಿರಲಿ, ಫೇಮ್ ತಗೊಳ್ಳೋದಿರಲಿ, ನೇಮ್ ತಗೊಳ್ಳೋದಿರಲಿ, ಅದಕ್ಕೆ ಬಂದಿಲ್ಲ ನಾನು. ನಿಮ್ಮ ಮನೇಲಿ ನಿಮ್ಮದು ಏನು ಜೀವನ ಇದೆಯೋ, ಒಬ್ಬ ಅಣ್ಣನೋ ತಮ್ಮನೋ ಮಗನೋ ಏನು ಅನ್ಕೋತೀರ ಅನ್ಕೊಳ್ಳಿ, ನಿಮ್ಗೆ ಬಿಟ್ಟಿದ್ದು. ನಿಮ್ಮ ಮನೇಲಿ ಯಾವ ರೀತಿ ಸಿಚುವೇಶನ್ಸ್ ಇರುತ್ತೆ, ನಮ್ಮ ಮನೇಲೂ ಸೇಮ್ ಅದೇ. ಅದರಲ್ಲೇನು ಎರಡು ಚೇಂಜಸ್ ಇಲ್ಲ, ಎರಡು ಮಾತುಗಳಿಲ್ಲ. ಬಟ್ ನನ್ನಲ್ಲಿ ಆದಷ್ಟು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನೋಡಿ, ನಿಮಗೆ ವಿಡಿಯೋ ಇವತ್ತು ಮಾಡ್ದಿರ ನಾಳೆನೂ ಮಾಡ್ಬೋದಾಗಿತ್ತು. ನಮ್ಮಲ್ಲಿ ಜೆನ್ಯೂನಿಟಿ ಇರಬೇಕು. ನಾವು ಎಷ್ಟು ನಿಮ್ಮ ಮುಂದೆ ಪಬ್ಲಿಕ್ ಡೊಮೈನ್ ಅಂತ ನಾವು ಬಂದಾದ್ಮೇಲೆ ನಮಗೂ ಒಂದಷ್ಟು ಕರ್ತವ್ಯಗಳಿರುತ್ತೆ. ನೋಡೋರಿಗೆ, ವ್ಯೂವರ್ಸ್ಗೂ ನಾನು ಏನು ಹೇಳಬೇಕು? ಯಾಕಂದರೆ ನೀವು
ಕಸ್ಟಮರ್ ಬರ್ತಾರೆ, ಅವ್ರು ಬರ್ತಾರೆ, ಇಲ್ಲ ಪ್ಯಾಸೆಂಜರ್ ಓಡಾಡ್ತಾರೆ, ಅವ್ರೇನೋ ಹೇಳ್ತಾರೆ, ಇಲ್ಲೇನೋ ಇದೆ ಅಂತ ನೀವು ನೋಡಲ್ಲ. ನನಗೋಸ್ಕರ ಆದ್ರೂ ನೀವು ನೋಡೇ ನೋಡ್ತೀರಾ. ನಿಮಗೆ ನಾನು ಏನು ತೋರಿಸ್ಬೇಕು, ಯಾವ ರೀತಿ ಏನು ಹೇಳ್ಬೇಕು, ಏನಾದ್ರು ಮೆಸೇಜ್ ಕೊಡ್ಬೋದಾ, ಇಲ್ಲ ಯಾವ್ದಾದ್ರು ಒಂದು ಮೆಸೇಜ್ ನಿಮ್ಗೆ ತಿಳಿಸ್ಬೋದಾ ಅಲ್ವಾ? ಸುಮ್ಮನೆ ಏನೋ ಒಂದು ಹೇಳ್ತಾರಲ್ಲ, ಅರ್ಜೆಂಟ್ ಆಗಿ ಇದು ಮಾಡಿ, ಏನು ನಾನು ಹೇಳಲ್ಲ. ಮುಂದಿನ ದಿನಗಳಲ್ಲಿ ಸುಮಾರು ಅಷ್ಟು ಕಾನ್ಸೆಪ್ಟ್ ಹಾಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ವಿಡಿಯೋ, ಬೆಲ್ ಐಕಾನ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋದ್ರಲ್ಲಿ ನಿಮಗೆ ಪ್ರತಿಯೊಂದು ನಾನು ಆದಷ್ಟು ಪ್ರಾಮಾಣಿಕವಾಗಿ ಏನು ನಡೆಯುತ್ತೆ ದಿನನಿತ್ಯ ಜೀವನ ಅದೇ ತೋರಿಸೋದು. ಏನಪ್ಪ ನೀನು ಹಂಗಾರೆ 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ವ್ಲಾಗ್ ಮಾಡು ಅಂತ ಮಾಡ್ಬೋದು, ಇಲ್ಲ ಅಂತಲ್ಲ. ನಿಮಗೆ ನಿನ್ನೆ ನಡೆದಿರೋದು ಗೊತ್ತಿರಲ್ಲ, ಏನೋ ಒಂದು ಇನ್ಸಿಡೆಂಟ್ ಚೆನ್ನಾಗಿರೋದು ನಡೆದಿರುತ್ತಲ್ಲ, ಏನೋ ಒಂದು ಪ್ರಾಬ್ಲಮ್ ಏನೋ ಒಂದು ಆಗಿರುತ್ತೆ. ಅದನ್ನ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಮತ್ತೆ 3 ದಿನ ಬಿಟ್ಕೊಂಡು ಹೇಳಿದಾಗ ನನ್ನ ಮಗನೇ ನೀನು ಅವತ್ತೇ ಹೇಳ್ಬೋದಾಗಿತ್ತಲ್ಲ, ಇವತ್ತೇನೋ ಹೇಳ್ತಾ ಇದೆಯಾ ಅಂತ ನೀವು ಕೇಳ್ತೀರಾ. ಕೇಳಲ್ಲ ಅಂತಲ್ಲ, ಆಸ್ ಯೂಶುವಲ್ ನೀವು ಹೆಂಗ್ ಮಾತಾಡ್ತೀರೋ ಸೇಮ್ ಹಂಗೇನೆ. ಇಲ್ಲಿ ನಿಮಗೆ ಫಿಲ್ಟರ್ ಹಾಕೊಂಡ್ ಮಾತಾಡೋದು ಅದೇನಿಲ್ಲ. ಹೆಸರು ನಾನು ಅದಕ್ಕೆ ಇಟ್ಟಿರೋದು. ಏನಿದೆಯೋ ಒರಿಜಿನಾಲಿಟಿ ಅದೇ ನಿಮ್ಗೆ ತೋರಿಸ್ಬೇಕು. ತುಂಬಾ ಎಲಾಬ್ರೇಟ್ ಮಾಡಿ ಆಡಂಬರವಾದ ಜೀವನ, ಆಡಂಬರವಾದ ಶೋಕಿ ಇದಂತೂ ನನ್ನ ಹತ್ರ ಇಲ್ಲ. 100 ರೂಪಾಯಿ ಟಿ ಶರ್ಟ್ ಹಾಕಿದ್ದೀನಿ, ನೆಮ್ಮದಿ. 100 ರೂಪಾಯಿ ಟಿ ಶರ್ಟ್ ಹಾಕಿದ್ರು ನಂಗೆ ನೆಮ್ಮದಿಯಾಗಿದ್ದೀನಿ. ನಾನು ಏನು ತೊಂದರೆ ಏನಿಲ್ಲ, ಅದ್ರಲ್ಲಿ ಹೆಮ್ಮೆ ಪಡ್ಕೋಬೇಕು. ಯಾಕೆ ಹೇಳಿ, ಕಷ್ಟಪಟ್ಟು ದುಡಿತೀವಿ, ಕಷ್ಟಪಟ್ಟು ನಮ್ಗೆ ಏನ್ ಬೇಕು ತಗೋತೀವಿ. ಮುಂದೆ ದಿನಗಳಲ್ಲಿ ದುಡ್ಡು ಚೆನ್ನಾಗಿ ಬರ್ಬೋದು, ಇನ್ನ ಚೆನ್ನಾಗಿರೋದು ಹಾಕೊಳ್ಳೋದ. ಕಷ್ಟ ಬೀಳ್ಬೇಕು ತಾನೆ. ನಾನು ಅಲ್ಲಿವರೆಗೂ ಇವತ್ತು ಕಷ್ಟ ಬಿದ್ರೇನೆ ನಾಳೆಗೆ ನನಗೇನೋ ಒಂದು ಪ್ರತಿಫಲ ಅನ್ನೋದು ಸಿಗೋದು. ನಾವು ಮುಂದಕ್ಕೆ ಇಲ್ಲ ನಮ್ಗೆ ಪ್ರತಿಫಲ ಈಗ ಸಿಕ್ಬಿಡುತ್ತೆ ಆಮೇಲೆ ಕಷ್ಟ ಬೀಳೋದ, ಹಂಗಾದ್ರೆ ಹೆಂಗಾಗುತ್ತೆ ಹೇಳಿ? ಸೇಮ್ ಮಿಡಲ್ ಕ್ಲಾಸ್ ಜೀವನ ಹೆಂಗಿದೆಯೋ ಸೇಮ್ ನಂದು ಅದೇನೆ. ನಿಮ್ಮ ಮನೇಲಿ ಯಾವ ರೀತಿ ಸಿಚುವೇಶನ್, ನಮ್ಮ ಮನೆಯಲ್ಲೂ ಅದೇ ಸಿಚುವೇಶನ್. ಅದು ಬಿಟ್ರೆ 2 ಮಾತಿಲ್ಲ. ಇನ್ನೊಂದು, ನಿಮಗೆ ತುಂಬಾ ವಿಡಿಯೋ ಲೆಂತ್ ಮಾಡ್ಕೊಳಕ್ಕಂತೂ ಹೋಗಲ್ಲ. ಈಗ ಡ್ಯೂಟಿನೂ ಮಾಡ್ತೀನಿ. ಯಾವ್ದಾದ್ರು ಬುಕ್ಕಿಂಗ್ ಬಂತು ಅಂದ್ರೆ ಕಸ್ಟಮರು, ಇಲ್ಲ ಕಸ್ಟಮರ್ ಅನ್ನೋಗಿಂತ ಪ್ಯಾಸೆಂಜರ್ ಅನ್ನೋದು ಬಿಡಿ, ಕಸ್ಟಮರ್ ಎರಡೂ ಒಂದೇ. ಕಸ್ಟಮರ್, ಪ್ಯಾಸೆಂಜರ್, ಸ್ಟ್ರೇಂಜರ್ ಎಲ್ಲ ಒಂದೇ. ಬಾಯಿಗೆ ಏನು ಬರುತ್ತೋ ನಿಮ್ಗೋಸ್ಕರ ಫಿಲ್ಟರ್ ಹಾಕೊಂಡು ಅದೊಂದು ಇದು ಮಾಡೋದು. ನಾನು ಹೆಂಗಿದ್ದೀನೋ ಅದೇ. ನೀವು ಹಿಂದೆ ಸುಮಾರು ವಿಡಿಯೋಗಳು ನೋಡಿರ್ತೀರ. ಹೆಂಗಿದ್ದೀನೋ ನಾನು ಅದನ್ನೇ ನಿಮ್ಗೆ ತೋರಿಸ್ತಾ ಇರೋದು. ನಾನು ಇದ್ರಲ್ಲಿ ಏನು ನಿಮಗೆ ಮುಚ್ಚುಮರೆ ಮಾಡಿ ನಾನು ಯಾವುದೇ ರೀತಿ ಚೆನ್ನಾಗಿರೋ ಒಳ್ಳೆ ಲೊಕೇಶನ್ ನೋಡಿ ಮಾಡ್ತಾ ಇಲ್ಲ. ನೀವು ಯಾವ ರೀತಿ ನಿಮ್ಮ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ, ನನ್ನ ಲೈಫು ಅದೇ ರೀತಿ ತೋರಿಸ್ತಾ ಇದ್ದೀನಿ. ಇದ್ರಲ್ಲಿ ತಪ್ಪೇನಾದ್ರು ಇದ್ರೆ ಕಮೆಂಟ್ ಮಾಡಿ ನೋಡೋದ. ಏನೇನು ನೀವು ಕಮೆಂಟ್ ಮಾಡ್ತೀರ ಅಂದ್ಬಿಟ್ಟು ತೀರಾ ಹೇಳ್ತಾರಲ್ಲ, ಯಾವುದೇ ರೀತಿ ಇನ್ನೊಬ್ರಿಗೆ ಅರ್ಟ್ ಆಗಂಗೆ ಏನು ಕಮೆಂಟ್ ಮಾಡಕ್ ಹೋಗ್ಬೇಡಿ. ಪ್ರತಿಯೊಬ್ರು ನೋಡ್ಲಿ, ಕಾಮಿಡಿ ಆಗ್ಬೇಕಂದ್ರೆ ಕಮೆಂಟ್ ಮಾಡಿ, ಏನು ತೊಂದರೆ ಏನಿಲ್ಲ. ನೋಡೋರು ನೋಡ್ತಾರೆ, ಅವರು 1-2 ನಿಮಿಷ ನಗಾಡ್ತಾರೆ. ನಿಮ್ಮ ಆ ಒಂದು 13 ನಿಮಿಷ, 15 ನಿಮಿಷ ಒಳಗಡೆ ವಿಡಿಯೋದಲ್ಲಿ ನಿಮ್ಮಲ್ಲಿ ಏನಾದ್ರು ಒಂದು ನಗುನೋ ಏನಾದ್ರು ತಗೊಂಬಂದ್ರೆ ಇನ್ನೇನು ನನಗೆ ಅದೇ ತಾನೆ ನನ್ನ ಗೆಲುವು. ನೋಡಿ, ನಾವು ಕಷ್ಟ ಬೀಳ್ತೀವಿ, ಬೀಳಲ್ಲ ಅಂತಲ್ಲ. ನಮ್ಗೇನ್ ಬೇಕು ನಾವು ಫೆಸಿಲಿಟಿ ಮಾಡ್ಕೋಬೇಕಲ್ಲ. ಒಂದಷ್ಟು ಜನ ದುಡಿತಾರೆ, ನಿಯತ್ತಾಗಿ ದುಡಿತಾರೆ, ಎಲ್ಲ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋ ಫೆಸಿಲಿಟಿ ಮಾಡ್ಕೊಳಲ್ಲ. ಅದು ಇದು ಕಮಿಟ್ ಹಿಂದೆನೆ ಓಡ್ತಾ ಇರ್ತಾರೆ. ಅಲ್ಲ ಸ್ವಾಮಿ, ಒಂದಷ್ಟು 1-2 ರೂಪಾಯಿ ದುಡಿತೀರಾ, ಅದ್ರಲ್ಲಿ 1.5 ರೂಪಾಯಿ ಖರ್ಚು ಮಾಡ್ತೀರಾ, ಇನ್ನೊಂದು 50 ಪೈಸೆ ಎತ್ಕೊಂಡು ನಿಮ್ಗೆ ಏನ್ ಬೇಕು ಮಾಡಿ. ನಿಮಗೆ ಯಾಕಂದ್ರೆ 12 ಅವರ್, ಒಂದು 15 ಅವರ್ ನೀವು ಆಟೋದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀರಾ. ನಿಮ್ ಕಂಫರ್ಟಬಿಲಿಟಿ ಮಾಡ್ಬೇಕಲ್ಲ. ನನಗೂ ಇನ್ನ ಕಂಫರ್ಟಬಿಲಿಟಿ, ಇನ್ನ ಏನೇನೋ ಮಾಡ್ಬೇಕು, ನನಗೂ ಬೇಕು. ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಯಾಕಂದ್ರೆ ಒಂದೇ ಸರಿ ಈಗ ನೀವು ವಿಡಿಯೋ ನೋಡ್ತಿರ್ತೀರಾ, ನೀವು ಒಂದು ಆಟೋ ತಗೋ, ಏನೋ ಒಂದ್ ಮಾಡಿ, ಆಟೋನೋ ಕಾರೋ ಇಲ್ಲ ಯಾವ್ದೋ ಒಂದು ನಿಮ್ ಆಫೀಸ್ ಕೆಲ್ಸನೋ ಏನೋ ಒಂದ್ ಮಾಡಿ. ಬೇಡ ಅಂತ ನಾನು ಹೇಳಲ್ಲ, ಬಟ್ ಯೋಚನೆ ಮಾಡಿ ನಿಮ್ಗೆ ಏನ್ ಬೇಕೋ ಆ ರೀತಿ ಕೆಲಸ ಮಾಡಿ. ಸುಮ್ಮನೆ ದುಡ್ಡು 1 ರೂಪಾಯಿ ಕೂಡಿಕೆ. ನಾನಂತೂ ತುಂಬಾ ಮುಂಚೆ ಕೂಡಿಕಿಲ್ಲ, ಬಟ್ ಲೈಫ್ ಅನ್ನೋದು ಎಂಜಾಯ್ ಮಾಡಿದ್ದೀನಿ. ಚೆನ್ನಾಗಿ ತಿರ್ಗಾಡೋದಿರ್ಬೋದು, ಓಡಾಟ ಇರ್ಬೋದು, ಶೋಕಿಗಳಿರ್ಬೋದು, ಎಲ್ಲ ಮಾಡಿದ್ದೀನಿ, ಇಲ್ಲ ಅಂತ ಏನಲ್ಲ. ಹೇಳ್ಬೇಕು ಇನ್ನೊಂದು ವಿಷಯ, ಒಬ್ಬ ಮನುಷ್ಯ ಬೇರೆಯವ್ರು ಎಷ್ಟೇ ಬುದ್ಧಿಮಾತು ಹೇಳಿದ್ರು ತಲೆಗಂತೂ ಹತ್ತದು ಇಲ್ಲ. ಹೇಳ್ತೀನಲ್ಲ, ಬರ್ದು ಕೊಡ್ತೀನಿ. ನೀವು ಸುಮಾರು ಜನ ಕೇಳಿರ್ತೀರಾ, ಇಲ್ಲ ಬೇರೆಯವರು ನಿಮ್ಗೆ ಹೇಳಿರ್ತಾರೆ, ನಿಮ್ಗೂ ಗೊತ್ತಿರುತ್ತೆ. ಹತ್ತದೇ ಇಲ್ಲ. ಏನಕ್ಕೆ? ಅವನು ಅನುಭವಿಸ್ದಾಗ್ಲೇ ಗೊತ್ತಾಗುತ್ತೆ. ನಾನು ನಿಮ್ಗೆ ಏನೇ ಹೇಳಿದ್ರು ಏನೂ ಗೊತ್ತಾಗಲ್ಲ. ಇದರಲ್ಲಿ ಏನೂ ಚೇಂಜಸ್ ಇಲ್ಲ. ಇದು ನಿಜವಾದ ಲೈಫ್ ಪಾಠ. ಬೇರೆ ಏನೋ ಒಂದು ತೋರಿಸಿ ನಿಮ್ಮ ಹತ್ರ ವ್ಯೂಸ್ ಗಿಟ್ಟಿಸ್ಕೋಬೇಕು,
ನಿಮ್ಮ ಹತ್ರ ಒಂದಷ್ಟು ಇದು ಮಾಡ್ಬೇಕು ಅನ್ನೋದು ಏನಿಲ್ಲ. ನಾನು ಕೇಳ್ತೀನಿ, ಇಲ್ಲ ಅಂತ ಅಲ್ಲ, ನನಗೊಂದು ಮೋಟಿವೇಶನ್ ಆಗುತ್ತೆ ಅಷ್ಟೆ. ಮಾಡ್ಬೋದು, ನನಗೂ ಒಂದಷ್ಟು ಜನ ನೋಡ್ತಾ ಇದ್ದಾರೆ, ನಾನು ಏನೋ ಅವ್ರಿಗೊಂದು ಮೆಸೇಜ್ ಕನ್ವೆ ಮಾಡ್ತಾ ಇದ್ದೀನಿ. ಇಲ್ಲ ನೀವು ಏನಾದ್ರು ಒಂದು ಮೆಸೇಜ್ ಇಲ್ಲ ಏನಾದ್ರು ಕಮೆಂಟ್ ಮೂಲಕ ಹೇಳಿ, ಇಲ್ಲ ಗುರು ಈ ರೀತಿ ಏನಾದ್ರು ಒಂದು ಟ್ರೈ ಮಾಡು, ನಾವು ನೋಡ್ತೀವಿ, ಆ ರೀತಿ ಏನಾದ್ರು ಕ್ಲಿಕ್ ಆಗ್ಬೋದಾ, ಕ್ಲಿಕ್ ಆಗೋದು ಬಿಡೋ ಸೆಕೆಂಡ್ರಿ ಹೇಳಿ, ಬಟ್ ಆಗೋ ಕೆಲಸ ಅಂತ ಹೇಳಿ. ನಾಳೆನೆ ಹೋಗ್ಬಿಟ್ಟು ಬೆಟ್ಟ ಹತ್ತೋಗ್ರು ಅವೆಲ್ಲ ಹೇಳಕ್ ಹೋಗ್ಬಿಡಿ. ಯಾಕಂದ್ರೆ ಒಂದಷ್ಟು ಜನ ಏನೋ ಹೇಳ್ಬಿಟ್ಟವ್ರೆ ಅಂದ್ಬಿಟ್ಟು ಕಮೆಂಟು ಹಂಗೆ ಮಾಡ್ತಾರೆ. ಬನ್ನಿ, ಎಲ್ಲೋಯ್ತೀರಾ, ನೀವೆಲ್ಲೋಯ್ತೀರಾ, ನಾನೆಲ್ಲೋಯ್ತೀನಿ, ಎಲ್ಲ ಇಲ್ಲೇ ಇರ್ಬೇಕು. ಪ್ರತಿಯೊಬ್ರು ಹಿಂಗ್ ನೋಡಿದ್ರಲ್ಲ, ಈಗ ಕಸ್ಟಮರ್ ಡ್ರಾಪ್ ಆಗಿದೆ. ಇವರು ಒಂದು 7ನೇದೋ 8ನೇ ಕಸ್ಟಮರ್ ಇರ್ಬೋದು. ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ನಾನು ಏನಿದೆಯೋ ಅದು ಹೇಳ್ತಾ ಇದ್ದೀನಿ. ನೀವು ಇನ್ನೊಂದು ಯಾರೇ ಇರ್ಲಿ, ಎಷ್ಟು ಆಟೋದವ್ರು ದುಡಿತೀರಾ ಸಾರ್, ಇಷ್ಟು ದುಡಿಬೋದಲ್ಲ ಸಾರ್, ಅಷ್ಟು ದುಡಿಬೋದಲ್ಲ ಅಂತ ನೀವು ನನಗೆ ಏನು ಹೇಳ್ತೀವಿ ಕಮೆಂಟು ಅದು ಇದು ಮಾಡಕ್ ಹೋಗ್ಬಿಡಿ. ನಾನಂತೂ ಆ ರೀತಿ ವಿಡಿಯೋ ತೋರಿಸಲ್ಲ. ಹೇಳಲ್ವಾ 50,000 ಒಂದು ವಾರಕ್ಕೆ ಚಾಲೆಂಜು, ಅದೆಲ್ಲ ನನ್ನ ಹತ್ರ ಇಲ್ಲ. ನಾನಂತೂ ಅದು ಮಾಡಲ್ಲ. ಯಾಕಂದ್ರೆ ನಮ್ಮ ಆಟೋದವರು ಯಾರು ಪ್ರತಿಯೊಬ್ರು ಕೆಲಸ ಮಾಡ್ತಿರ್ತಾರೋ ಅವ್ರು ನೋಡ್ತಾರೆ, ಅವ್ರ ಮಕ್ಳು ಯಾರೊಬ್ರು ನೋಡ್ತಾರೆ, ನೋಡ್ಬಿಟ್ಟು ನೋಡ ಅವ್ನು ಅಷ್ಟು ದುಡಿತವನೆ, ನೀವೇನಕ್ಕೆ ಇಷ್ಟು ದುಡಿಯಲ್ಲ. ಯಾಕಂದ್ರೆ ನಮ್ಮ ಮನೆ ನಾವೇನಿದೀವಿ, ನಮ್ಮ ಬಿಲ್ಡಿಂಗಲ್ಲೇ ಏನಿಲ್ಲ ಸುಮಾರು ಒಂದು 10 ಆಟೋ ಇದೆ, ಕ್ಯಾಬು ಆಟೋ ಎಲ್ಲ ಸೇರಿ. ಅದಕ್ಕೆ ಅವ್ರಿಗೆ ಗೊತ್ತು ನಾನು ಏನು ದುಡಿತೀನಿ, ನಮ್ಮ ಮನೆ ಹತ್ರ ಇರೋರ್ಗೆ ಗೊತ್ತು. ಬಟ್ ನನ್ನ ಇದ್ರ ಪಾಯಿಂಟ್ ಆಫ್ ವ್ಯೂ ಹೇಳ್ತೀರ. 844 ಮೇಡಮ್ ಸ್ವಲ್ಪ ಲೇಡೀಸ್ನ ಕಂಟ್ರೋಲ್ ಮಾಡ್ತೀವಿ ವಿಡಿಯೋದಲ್ಲಿ ತೋರ್ಸಿದ್ರು ಫುಲ್ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಒಂದು 0 ಸೆಕೆಂಡ್ಸ್ ಅಲ್ಲ 1 ಸೆಕೆಂಡ್ ಇರುತ್ತಲ್ಲ, ಅದ್ರಲ್ಲಿ ಒಂದು 2 ಮಿಲಿ ಸೆಕೆಂಡ್ ಅಲ್ಲಿ ತೋರಿಸ್ತೀವಿ ಅಷ್ಟೇ. ಈಗ ನೀವು ಏನ್ ಮೇಡಿ ಇಲ್ಲ, ಯೂಟ್ಯೂಬ್ ಅಲ್ಲಿ ಹಾಕ್ತಿವಲ್ಲ. ಹಾ, ಡೈಲಿ ಇವತ್ತಿನ ವಿಡಿಯೋ ಏನಿದೆಯೋ ಹಾ ಅಲ್ಲೇ ಇದೆ ನೋಡಿ, ಇದ್ರ ಹಿಂದೆ ಇಲ್ಲಿ ಬರ್ದಿದ್ದೀನಿ. ಹಾ, ಯಾವ್ದಾರು ಹೊಡಿರಿ ನೀವು, ಸರ್ಚಿಂಗ್ ರಾ ಪ್ರವೀಣ್ ಅಂತ ಹಾಕಿದ್ರು ಬಂದ್ಬಿಡುತ್ತೆ. ಹಾ, ನೀವ್ ಅಲ್ಲಿ ಹೊಡಿಬೇಕಲ್ಲ, RAW ನೀವು ಟೈಪ್ ಮಾಡಿ, ಕನ್ನಡನೂ ಬರುತ್ತೆ. RAW ಹೊಡಿಬೇಕು. ಅದ್ರಲ್ಲಿ ಕನ್ನಡದಲ್ಲಿ ಏನಿದೆ ಆ ಹೆಸರಲ್ಲಿ 1 2 3 ಇದೆ. ರಾ ಪ್ರವೀಣ್, RAPRAVEE ರಾ ಪ್ರವೀಣ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ. ಟೈಮ್ ಜಾಸ್ತಿ ತಗೊಳತ್ ಮೇಡಮ್ ಇದು. ವಿಡಿಯೋ ಆರಾಮಾಗಿ ಮಾಡ್ಕೋಬೋದು. ನಾನು ಎಡಿಟಿಂಗ್ ಅಲ್ಲಿ ಕೂತ್ಕೋತೀನಲ್ಲ, ಒಂದೊಂದು ಟೈಮು ಸೌಂಡ್ಸ್ ತಗೊಳಕ್ ಆಗಲ್ಲ. ಕಸ್ಟಮರ್ದು ಡ್ರಾಪ್ ಆಯ್ತು, ಅದಾದ್ಮೇಲೆ ಇಬ್ರು ಲೇಡೀಸ್ ಕಸ್ಟಮರ್ ಬಂದ್ರು, ಅವ್ರದ್ದು ಡ್ರಾಪ್ ಆಗಿದೆ. ಆಗ ನಿಮ್ಗೆ ಹೇಳಿದ್ನಲ್ಲ, ಒಂದು 15 days ಮಾಡೋಕ್ಕಾಗಿಲ್ಲ, ಸ್ವಲ್ಪ ಅರ್ನಿಂಗ್ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಏನು ಆ ಇನ್ಸಿಡೆಂಟ್ ಅಂತಂದರೆ, ಬೆಳಗ್ಗೆನೆ ಒಂದು ಬುಕ್ಕಿಂಗ್ ಬಂದಿತ್ತು. ಮೊದಲನೇ ಕಸ್ಟಮರ್ ನಮ್ಮ ಮನೆ ಸೈಡಿಂದ ಸ್ವಲ್ಪ ಬಸ್ ಸ್ಟಾಪ್, ಬನಶಂಕರಿ ಬಸ್ ಸ್ಟಾಪ್ ಹತ್ರ ಬಿಡಕ್ಕೆ ಹೇಳಿದ್ರು. ಅದ್ರಲ್ಲಿ ಹೋಗ್ತಾ ಇದ್ದೆ. ಮುಂದೆ ಒಬ್ಬ ಏನ್ ಮಾಡಿದ್ದ, ಕಸ್ಟಮರ್ನ ಕರ್ಕೊಂಡು ಪಿಕಪ್ ಮಾಡ್ಕೊಂಡು ಒಂದು 5 ಕಿಲೋಮೀಟರ್ ಹೋಗ್ಬಿಟ್ಟಿದೆ. ಇನ್ನೊಂದು 5 ಕಿಲೋಮೀಟರ್ ಇತ್ತು. ಮುಂದೆ ಒಬ್ಬ ಏನ್ ಮಾಡ್ಬಿಟ್ಟಿದ್ದ, ಹೋಗ್ತಾ ಇದ್ದಾನೆ, ದಾರಿನೇ ಬಿಡ್ತಾ ಇಲ್ಲ. ಅಂದ್ರೆ ದಾರಿ ಬಿಡ್ತಿಲ್ಲ ಅಂದ್ರೆ ಹೆಂಗೆ ಅಂತಂದ್ರೆ ಲೆಫ್ಟ್ ರೈಟ್ ಎಳಿತಾ ಇದ್ದಾನೆ. ಲೆಫ್ಟ್ ಹೆಂಗಂದ್ರೆ ಹಿಂಗೆ ಎಳಿತಾನೆ, ರೈಟ್ ಹಿಂದೆ ನೋಡ್ತಾ ಇಲ್ಲ, ಹಂಗೆ ಎಳಿತಾನೆ.
ನಮ್ಮ ಒಂದು ಜಂಕ್ಷನ್ ಅಲ್ಲಿ ಅವ್ನು ಸಿಕ್ತ ಹೇಳ್ದೆ, ನೋಡಪ್ಪ ಲೆಫ್ಟ್ ರೈಟ್ ಎಳಿತಿದ್ಯಾ, ಲೆಫ್ಟ್ ನೋಡ್ಕೊಂಡು ಇಲ್ಲ ರೈಟ್ ನೋಡ್ಕೊಂಡು ನೋಡು, ಹುಷಾರಾಗಿ ಹೇಳಿ, ಹಿಂದೆ ಯಾರು ಬರ್ತಾ ಇದಾರೆ, ಬರ್ತಿಲ್ಲ ನೋಡು, ಯೋಚನೆ ಮಾಡಿ ಹೇಳಿ, ಹೆಂಗಂದ್ರೆ ಹಂಗೆಲ್ಲ ಎಳಿಯಕ್ ಹೋಗ್ಬೇಡ, ಪ್ರಾಬ್ಲಮ್ ಆಗೋಗುತ್ತೆ ಅಂತ ಹೇಳ್ದೆ. ಅವನು ಅನ್ನಾಗ ಬಾಯಿ ಮನಂಗ್ ಬೈದ್ಬಿಟ್ಟು ಹೊಂಟೋದ. ಹಿಂದೆ ಪ್ಯಾಸೆಂಜರ್ ಕೂತಿರ್ಲಲ್ಲ, ತುಂಬಾ ಎಜುಕೇಟೆಡ್ ನಾವು ಅಂತ ಹಿಂದಿ ಮಾತಾಡೋದು ಗೊತ್ತಿಲ್ಲ. ಅವನೇನ್ ಬೈತ, ನೀವು ಇವ್ರು ಈ ಅಮ್ಮನಿಗೆ ಏನ್ ಗೊತ್ತು, ಊಬರಲ್ಲಿ ಇದೆಲ್ಲ ಇಷ್ಟೊಂದು ನಡೀತಾ ಇರೋದು. ಅವನ್ ಬೈದ, ಪಾಸ್ ಆಗ್ಬಿಟ್ಟ. ನೆಕ್ಸ್ಟ್ ಸಿಗ್ನಲ್ ಅಲ್ಲಿ ಸಿಗಾಕೊಂಡಿದ್ದಷ್ಟು ಮುಂದೆ ಇದ್ದ. ನಾನು ಏನು ಮಾತಾಡಕ್ ಹೋಗಿಲ್ಲ, ಹೋದೆ. ಅಲ್ಲ ಏನೋ ಮಾತಾಡ್ಬಿಟ್ಟು ಏನೇನೋ ಬೈದ್ಬಿಟ್ಟು ಹೊಂಟೋಗ್ಬಿಟ್ಟಲ್ಲ, ಪಾಸ್ ಆಗ್ಬಿಟ್ಟಲ್ಲ, ಈಗ ಹೇಳು ಏನ್ ಮಾತಾಡ್ಬೇಕು ಅಂದ್ಬಿಟ್ಟು. ಅವನು ಗೊತ್ತಲ್ಲ, ಏನ್ ಟೂ ವೀಲರ್ ಇಳಿತೀವಿ ಹೊಡಿಯೋರಂಗ್ ಬಂದ. ನಾವು ಸಾಧುವಾಗಿ ಇರ್ತೀವಿ, ನಮ್ಮನ್ನ ಕೆಣಕಿದ್ರೆ ನಾವು ಏನು ಅಷ್ಟು ಸಾಮಾನ್ಯ ಅಲ್ಲ. ಯಾಕಂದ್ರೆ ನಮ್ಗೆ ಏನೋ ಒಂದ್ ಹೆಚ್ಚು ಕಮ್ಮಿ ಆದಾಗ ನಾವು ಅವನ ಹತ್ರ ಒದೆ ತಿನ್ಕೊಂಡು ನಾವು ಕುತ್ಕೊಂಡಿರೋದ. ನಾನೇನ್ ಮಾಡಿದೆ, ಶಿಸ್ತಾಗಿ ಇಳಿತಿರಂಗೆ ಬಿಟ್ಟೆ, ಪಡ ಅಂತ ತಲೆಗೆ ಹೆಲ್ಮೆಟ್ ಆಗಿ ಪೈಡ್ ಅಂತ ಬಿಟ್ಟಿದ ತಕ್ಷಣ ಅವನ್ ಏನ್ ಇದ್ಬಿಟ್ಟೆ, ಏನೋ ಹೊಡಿತ್ಯಾ, ನೀನ್ ಯಾವನು, ಪೊಲೀಸೇ ಕೇಳಲ್ಲ, ನೀನ್ ಯಾವನು ಕೇಳಕ್ಕೆ, ನಾನು ಹೆಂಗಾರ ಹೋಯ್ತೀನಿ, ನನ್ ಮಗನ ನಿನ್ ಇಷ್ಟ, ನೀನ್ ಅಂದ್ರೆ ಇಲ್ಲೇ ನೋಡ್ಕೊಂಡು ಹೋಗು, ನಮ್ಗೇನು, ನೀನ್ ಹೆಂಗಾರು ಹೋಗಿ ಸಾಯಿ, ರೋಡ್ ಏನ್ ಯಾರ್ದು ಅಲ್ಲ, ನೀನ್ ಇಷ್ಟ ಬಂದಂಗೆ ಹೆಂಗೆ ನಿನ್ಗೆ ಅನ್ಸ್ದಂಗೆಲ್ಲ ಹೋಗಕ್ಕಂತೂ ಆಗಲ್ಲ. ನನ್ಗೆ ನೋಡುಗರು ನೋಡಿ, ಪಿಕಪ್ ಬಂದಿತ್ತು, ಅವ್ರ ಲೊಕೇಶನ್ ಬಂದಿದ್ದೀನಿ, ಅರ್ಧ ಕಿಲೋಮೀಟರ್ ಒಳಗಡೆ ಹೋಗ್ಬೇಕು, ಅಪಾರ್ಟ್ಮೆಂಟ್ ಒಳಗಡೆ. ಏನು ಒಳಗಡೆ ಬಾ ಅಂತ ಅಂದ್ರು. ಏನಕ್ಕೆ ಹೋಗೋದ ಸ್ವಾಮಿ ಒಳಗಡೆ ನಾವು, ಹೇಳ, ಏನಕ್ಕಂತ ಹೋಗ್ಬೇಕು? ಅಲ್ಲಿಂದ ಬಂದ್ರೆ ಅರ್ಧ ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ ಅಮೌಂಟ್ ಬರುತ್ತೆ. ಇದನ್ನ ಯಾರು ನಿಮ್ಗೆ ಏನು ಅಂತ ತೋರ್ಸಲ್ಲ. ಬನ್ನಿ, ಬೇರೆ ಯಾವ್ದಾದ್ರು ಇನ್ಸಿಡೆಂಟ್ ಇದ್ದಾಗ ನಿಮ್ಗೆ ಏನಿದೆಯೋ ಕ್ಲೀನ್ ಆಗಿ ತೋರಿಸ್ಕೊಡ್ತೀನಿ. ಈಗ ನಿಮ್ಗೆ ಸ್ಟೋರಿ ಎಲ್ಲಿಗೆ ಬಿಟ್ಟಿದೆ, ಸ್ಟೋರಿ ಹೇಳ್ತೀನಿ ಕೇಳ್ಕೊಳ್ಳಿ. ಸೋಕಾಲ್ಡ್ ಹೇಳ್ತಾರಲ್ಲ, ಈ ಅರ್ಧಂಬರ್ಧ ಓದಿರೋ ಎಜುಕೇಟೆಡ್ಸ್ಗಳು, ಅವ್ರದ್ದೇನು ಅಂತ ಹೇಳ್ತೀನಿ ಕೇಳಿ. ಅರ್ಧಂಬರ್ಧ ಓದಿರ್ತಾರಲ್ಲ ಅವ್ರದ್ದು, ಚೆನ್ನಾಗಿ ಓದಿ ಒಳ್ಳೆಯವ್ರು ಇದ್ದಾರೆ, ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ, ಇರೋದು ಓಪನ್ ಆಗಿ ಏನ್ ನಿಮ್ಗೆ ಆಸ್ ಯೂಶುವಲ್ ಇದೆಯೋ ಅದನ್ನ ನಿಮ್ಗೆ ಹೇಳ್ತಾ ಇರೋದು. ಸಿಚುವೇಶನ್ ಆಗಿ ಏನಾಗಿತ್ತು, ಎರಡು ಬಿಟ್ಟಿದ ತಕ್ಷಣ ಹಂಗೆ ಹಿಂಗೆ ನನ್ನ ನಂಬರ್ ತಗೊಂಡ, ನನ್ನ ಆಟೋ ಫೋಟೋ ನಂಬರ್ ಇತ್ತು, ತಗೊಂಡ. ನಾನು ಅವ್ನ ಗಾಡಿ ನಂಬರ್ ತಗೊಂಡೆ. ಸರಿ ಹೋಗಪ್ಪ ಹೋಗು, ನೀನು ಹೋಯ್ತೀಯ, ಏನ್ ನಿಂದು ಸಿಚುವೇಶನ್ ಇದು, ಹೋಗಿ ಸ್ಟೇಷನ್ಗೆ ಹೋಗಿ ನಾನು ಹೇಳ್ತೀನಿ. ಸೆಲ್ಫ್ ಡಿಫೆನ್ಸು. ನಾನು ನಿನಗೆ ಓಪನ್ ಆಗಿ ಬಂದಿದ ತಕ್ಷಣ ಹೇಳ್ದೆ, ನೋಡ್ಕೋಗುರು, ನೀವೇ ಯಾರಾದ್ರೂ ಇದ್ರೆ, ಇಲ್ಲ ನೀವು ನನಗೆ ಏನಾದ್ರು ಹೋಗ್ತೀರಾ, ಏನ್ ಹೇಳ್ತೀರಾ, ಇನ್ನೇ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗೋರು. ಸರಿ ಅಣ್ಣ ಆಯ್ತು, ನೋಡ್ಕೊಂಡು ಹೋಗ್ತೀನಿ, ಏನೋ ನೋಡಿಲ್ದಿರಾ ಆಯ್ತು. ಈಗ ನೀವೇನ್ ಮಾಡ್ತೀರಾ ಆ ಟೈಮಲ್ಲಿ? ಅಂತ ನಿಮ್ ಪಣ್ಣಿಗೆ ಬಿಟ್ಬಿಡ್ತೀರಾ ತಾನೆ? ನೀವೇನಾರು ಬೇರೆ ಏನ್ ಮಾತಾಡ್ತೀರೋ, ಸರಿ ಆಯ್ತು ಬಿಡಪ್ಪ ಏನೋ ಒಂದು ಅಲ್ವಾ. ನಾವು ಇನ್ನೊಬ್ರಿಗೆ ಹೋಗ್ಬೇಕಾದ್ರೆ ಹೇಳ್ತೀವಿ, ಇನ್ನೇ ಒಂದ್ ಸ್ವಲ್ಪ ನೋಡ್ಕೊ, ಅದನ್ನೇ ನಾನು ಅವ್ನಿಗೆ ಹೇಳಿದ್ದು. ಆ ಸಿಗ್ನಲ್ ಹೊಡೆಯಕ್ ಬಂದ, ಅಲ್ಲಿ ಬಿಟ್ನ, ಏನ್ ಆಮೇಲೆ ಹೊಡೆಯಕ್ ಬಂದ, ಇಷ್ಟಾಗ ನನ್ ಮಗಂದ್ ಎತ್ಕೊಂಡೆ ನೋಡಿ ಕೋಲ ಅಲ್ಲಿ ಇದ್ದಿದ್ದು. ಸುಮ್ನಾಗೋದ, ದೊಣ್ಣೆ ಇತ್ತು, ಅಲ್ಲೇ ಇತ್ತು ಹೇಳಲ್ಲಿ, ಅಲ್ಲೇ ಇದ್ದು ರೋಡದ ದೊಣ್ಣೆ ಇತ್ತು, ಎತ್ಕೊಂಡೆ ನೋಡಿ ಸುಮ್ನಾಗೋದ. ನನ್ ಮಗನ್ ಬೀಳ್ತಾವೆ, ಯಾರೇ ಇರ್ಲಿ, ನಾವೇನು ಯಾರಿಗೇನು ಏನು ಇದ್ ಮಾಡ್ತಿಲ್ಲ ತಾನೆ. ನಾವು ನಮ್ ಜೆನ್ಯೂನಿಟಿ ಹೆಂಗಿದೀವಿ ಹಂಗಿದೀವಿ. ಈ ಕಸ್ಟಮರ್ಗೂ ಅದಕ್ಕೆ ಸಂಬಂಧನೇ ಇಲ್ಲ. ಇಲ್ಲಿ ಕಸ್ಟಮರ್ ಏನಂದ್ರೆ ಏನು ಗೊತ್ತಿಲ್ಲ, ಅಲ್ಲಾಗಿದ್ದು ಏನು ಗೊತ್ತಿಲ್ಲ. ಹೋಗಿ ಡ್ರಾಪ್ ಆಯ್ತು, ಡ್ರಾಪ್ ಮಾಡ್ಬಿಟ್ಟೆ. ಅವರು ಸ್ವಲ್ಪ ಅರ್ಜೆಂಟ್ ಇದು, ಓಕೆ ಭಯ ಇದ್ ಮಾಡಕ್ ಹೋಗ್ಬೇಡಿ ಬಿಡಿ ಅಂತ. ಸರಿ ಆಯ್ತು, ಅದೇನಿದೆ ಪೇಮೆಂಟ್. ಘಟನೆ ನಡೆದಿರೋದು 8 ಗಂಟೆಯಲ್ಲಿ. ಕಸ್ಟಮರ್ ಆಮೇಲೆ ಏನ್ ಮಾಡೋರೆ, ಊಬರ್ ಇದಕ್ಕೆ ಅವ್ರ ಫೀಡ್ಬ್ಯಾಕ್ ಫಾರ್ಮ್ ಅಂತ ಬರುತ್ತೆ ಎಲ್ಲಾರ್ಗು ರೇಟಿಂಗ್ ಅಲ್ಲಿ, ಚೆನ್ನಾಗಿ ಏನೋ ಹಾಕ್ಬಿಟ್ಟು ಎಲ್ಲ ಏನೋ ರೂಡ್ ಬಿಹೇವಿಯರ್ ಅದು ಇದು ಅನ್ಕೊಂಡು. ನಾನು 10 ಗಂಟೆಗೆ ಮತ್ತೆ 8 ಗಂಟೆ ಆಗಿತ್ತು, ಬೇರೆ ಆ್ಯಪಲ್ಲೂ ಬೇರೆ ಡ್ಯೂಟಿ ಬಂದಿತ್ತು, ಎತ್ಕೊಂಡೆ. 10 ಗಂಟೆಗೆ ಹೋಗಿ ನೋಡ್ತೀನಿ, ನನ್ನ ಮಗಂದು ಆಫ್ಲೈನು ಏನಂತ ಹೋಗಿ ನೋಡ್ತೀವಿ, ಯು ಕೆನಾಟ್ ಗೋ ಆನ್ಲೈನ್ ಬಿಕಾಸ್ ಸಮ್ ಟೆಂಪ್ರರಿ ಬ್ಲಾಕ್ ಹಂಗೆ ಹಿಂಗೆ ತೋರಿಸ್ತಾ ಇತ್ತು. ಸರಿ ಆಯ್ತು ಬಿಡು ಅಂದ್ಬಿಟ್ಟು ಕಸ್ಟಮರ್ ಕಾಲ್ ಸೆಂಟರ್ ಇರುತ್ತೆ, ಫೋನ್ ಮಾಡಿದೆ, ನಮ್ಗೆ ಗೊತ್ತಿಲ್ಲ ಸರ್, ಇದು ಟೆಂಪ್ರರಿ ಆಗಿರೋದು, ಏನಕ್ಕಾಗಿದೆ ಗೊತ್ತಿಲ್ಲ, ಏನಕ್ಕಾಗಿದೆ ಅಲ್ಲ, ಸಿಚುವೇಶನ್ ಏನಿದೆ ಹೇಳ್ತೀನಿ ಕೇಳಿ, ಹಿಂಗಾಗಿತ್ತು, ಹಿಂಗೆ ಈ ರೀತಿ ಪ್ರತಿಯೊಂದು ಅವ್ರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಸರಿ ಸರ್, ಅದು ನಮ್ಮವರು ಬ್ಯಾಕ್ ಎಂಡ್ ಇಂದ ಇದು ಮಾಡ್ತಾರೆ. ಇದು ಆಗೋಯ್ತು, ಒಂದಿನ ಆಗೋಯ್ತು. ಮಾರನೇ ದಿನ ಬೆಳಗ್ಗೆ 10-11 ಗಂಟೆ ಮೇಲೆ ಫೋನ್ ಬಂತು. ಫೋನ್ ಬಂದಾಗ ನಾನು ಏನೇನು ಸಿಚುವೇಶನ್ ಏನೇನು ನಡೆದಿತ್ತು, ಏನೇನು ಆಗಿತ್ತು ಮತ್ತೆ ಎಲ್ಲ ಹೇಳಿದ್ದೆ.
ಸಾಯಂಕಾಲ ಅಷ್ಟರಲ್ಲಿ ಮಾರನೇ ದಿನ ಸಾಯಂಕಾಲ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಕಡೆಯಿಂದ ಫೋನ್ ಬಂತು, ಮಾತಾಡಿದೆ, ಹಿಂಗಿದೆ ಹಿಂಗೆಲ್ಲ ಎಲ್ಲ ಹೇಳ್ದೆ. ಅವರು, ಸರ್ ನಾವು ಹೌದು ಕಸ್ಟಮರು ಅದನ್ನೇ ಬರ್ದಿದ್ದಾರೆ ರೀ, ಕಸ್ಟಮರ್ ಬರ್ದಿದ್ದಾರೆ, ನೀವು ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂಲೇ ಎಲ್ಲ ಯೋಚನೆ ಮಾಡಬೇಡಿ, ಏನಾಯ್ತು ಅದನ್ನು ಯೋಚನೆ ಮಾಡಿ. ಏನ್ ಹೇಳಿ, ಕಸ್ಟಮರು ಯಾರು ನಿಮಗೆ ಕಂಪ್ಲೇಂಟ್ ಮಾಡಿದ್ರು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲ, ನೀವು ಕೇಳಿ. ಯಾಕಂದ್ರೆ ನಮ್ಮಲ್ಲಿ ಕಾನೂನು ಅನ್ನೋದು ಎಷ್ಟು ಸ್ಟ್ರೆಂತ್ ಆಗಿದೆ ಅಂದ್ರೆ, ಇನ್ನೊಬ್ರಿಗೂ ಯಾರಿಗೆ ಇರ್ಲಿ ಪ್ರತಿಯೊಂದು ಕೇಳಿ ಯಾರ್ದು ಏನಿದೆಯೋ, ಯಾರ ಪರವಾಗಿ ಏನು ಮಾತಾಡ್ತಾರೆ. ಇವ್ರು ಹಾಕಿದ್ದೆ ಕಂಪ್ನಿಗಳು, ಇವ್ರು ಹಾಕಿದ್ದೆ ರೂಲ್ಸ್, ಇವ್ರು ಹಾಕಿದ್ದೆ, ನಮ್ ಪಾಯಿಂಟ್ ಆಫ್ ವ್ಯೂನೇ ಕೇಳಲಿಲ್ಲ ಡೈರೆಕ್ಟ್. ಆಮೇಲೆ ಹೇಳ್ದೆ, ನಿಂದೊಂದೇ ಅಲ್ಲ ಆ್ಯಪ್, ನಮಗೂ 5-6 ಆ್ಯಪ್ ಇದೆ, ಯಾವ್ದ್ರಲ್ಲಿ ಬೇಕು ನಾವು ಕೆಲಸ ಮಾಡ್ತೀವಿ. ನಾನೇ ನಿನ್ನ ಆ್ಯಪ್ ನಂಬ್ಕೊಂಡು ಏನಿಲ್ಲ, ನಿಮ್ಮ ಆ್ಯಪ್ಗಳು ಬರೋಕ್ಕಿಂತ ಮುಂಚೆನೂ ನಾವು ಹೆಂಗಿದ್ರು ನೀವೇ ಇರ್ಬೋದು, ನೋಡ್ತಿರೋ ನೀವುಗಳು ಅಷ್ಟೇ. ಇವ್ರೇನು ಆ್ಯಪ್ ನಂಬ್ಕೊಂಡು ಏನೋ ಇವ್ರು ಇರ್ತಾರೆ ಅನ್ಕೊಂಡು, ನಾವು ದುಡಿಬೇಕು, ನಮ್ಮ ಮೇಲೆ ನಮ್ ನಂಬಿಕೆ ಐತೆ, ನಾವು ಹೆಂಗಾರು ದುಡಿತೀವಿ ಅನ್ನೋ ಒಂದು ಧೈರ್ಯದಲ್ಲಿ ಬರ್ತೀವಿ. ಯಾವ್ದು ಯಾರು ಬರ್ಲಿ ಆ್ಯಪ್, ಇಲ್ಲ ಅಂದ್ರೆ ಇನ್ನೊಬ್ಬ ಬರ್ತಾನೆ ಆ್ಯಪ್, ಇನ್ನೊಂದು ಏನಕ್ಕೆ ಬರಬಾರ್ದ ನಮ್ಮವ್ರು. ಇವ್ರ ಕಾಮಿಡಿ ಕೇಳಿ ಮಾತಾಡದೆ ಅವರು, ಸರ್ ಅವರು ಹಂಗೆ ರೀ, ನಾನು ಹೇಳ್ತಿರೋದು ಇಷ್ಟೇ ನಡೆದಿರೋ ಸಿಚುವೇಶನ್. ಆ ಅಮ್ಮನಿಗೆ ಏನ್ ಗೊತ್ತು, ಏನ್ ಮಾತಾಡೋವನೆ, ಏನ್ ಬೈದವನೆ ಅದೆಲ್ಲ ನಾನು ಹೇಳಕ್ಕಾಗುತ್ತಾ ನಿಮ್ಗೆ? ಈಗ ಅವ್ನ್ ಕೆಟ್ಟ ಮಾತಾಡ್ದ ಅಂತ ನಿಮ್ಗೆ ಹೇಳ್ಬೋದು, ಅವನೇನ್ ಬೈದ ಅನ್ಬಿಟ್ಟು ಅದೆಲ್ಲ ನಿಮ್ಗೆ ಹೇಳಕ್ಕಾಗುತ್ತಾ? ನಾವು ಒಂದೊಂದ್ ಟೈಮಲ್ಲಿ ಯಾವ್ದೋ ಒಂದು ಹೋಗ್ಬೇಕಾದ್ರೆ ಏನೋ ಒಂದು ಅನ್ಬಿಡ್ತೀವಿ, ಸರಿ ಹೌದು ಹೋದಾಗ ಏನೋ ತಪ್ಪಾಗೋಯ್ತು ಹಿಂಗೆ. ಅಲ್ಲಿ ಹೋದಾಗ ನನ್ನ ಇಷ್ಟ ಹಂಗೆ ಹಿಂಗೆ ಅಂತ ಅವನ್ ಇದ್ರಲ್ಲಿ ಅವ್ನ್ ಜಸ್ಟಿಫಿಕೇಶನ್ ಕೊಟ್ಕೊಂಡ್ರೆ ನಾವೇನ್ ಮಾಡೋದ ಅಲ್ವಾ? ನೀವೇ ಹೇಳಿ. ಈ ಸಿಚುವೇಶನ್ ಹಿಂಗ್ ನಡೆದಾಗ ಇವ್ರು ಎಲ್ಲ ಹೇಳ್ದೆ, ನೀವು ಇರಿ ಬೇಡ ಅನ್ನಲ್ಲ, ಫಸ್ಟ್ ಏನಾಗಿದೆ, ಹಿಂಗ್ ಬಂದಿದೆ, ಏನಾಯ್ತು ಸಿಚುವೇಶನ್ ಸರ್, ಹೆಂಗೆ ಏನು, ನಮ್ ನಂಬರು ಇರುತ್ತೆ, ಅವ್ರ ನಂಬರು ಇರುತ್ತಲ್ವ ಅವ್ರ ಹತ್ರ, ಸಿಚುವೇಶನ್ ಏನಾಗಿತ್ತು, ಸರಿ ಆಯ್ತು. ಅವರು ಇಲ್ಲ ಕಸ್ಟಮರ್ ಪ್ಯಾಸೆಂಜರ್ ಏನೇ ಆಗೈತೆ, ನಾವು ನಮ್ ಗಾಡಿಲಿ ಕೂತಿದ್ದಾಗ ಆ ಲೊಕೇಶನ್ ಹೋಗೋರ್ಗು ಎಷ್ಟು ರಿಸ್ಕ್ ಇರೋದು ಗೊತ್ತಾ? ನಮ್ಮ ಮೇಲೆ ಯಾವ್ದೇ ಒಬ್ರು ಇರ್ಲಿ, ಏನೇ ಒಂದಿರ್ಲಿ, ಕಸ್ಟಮರ್ನ ಇಲ್ವಾ ಪ್ಯಾಸೆಂಜರ್ ಯಾರು ನಮ್ಮ ಆಟೋರಲ್ಲಿ ಕೂತಿರ್ತಾರೋ ಅವ್ರ ಪಿಕಪ್ ಇಂದ ಡ್ರಾಪ್ ಲೊಕೇಶನ್, ಅವರು ನಾರ್ಮಲ್ ಬಾಡಿಗೆ ಯಾರು ಬರ್ಲಿ, ನಾವು ಕೇಳ್ಕೊಂಡಾರು ಅವ್ರು ನಮ್ಮನ್ನ ಕೇಳ್ಕೊಂಡಾರು ಕರ್ಕೊಂಡು ಹೋಗ್ಲಿ, ಇಲ್ಲ ಆನ್ಲೈನ್ ಬುಕ್ಕಿಂಗ್ ನಮ್ಮೇಲ್ ಇರುತ್ತೆ. ಯಾಕಂದ್ರೆ ಕರ್ಕೊಂಡು ಹೋಗಿ ತಲುಪಿಸೋ ಜಾಗವರೆಗೂ ನಮ್ಮೇಲ್ ರಿಸ್ಕ್ ಇರುತ್ತೆ. ಗಾಡಿ ಹುಷಾರಾಗಿ ನೋಡ್ಕೊಂಡು ಹೊಡ್ತೀವಿ, ಪ್ರತಿಯೊಂದು ಎಲ್ಲ ನಮಗೂ ಗೊತ್ತಿರುತ್ತೆ. ಪ್ಯಾಸೆಂಜರ್ ಇರ್ತಾರೆ, ನಾವು ಕಾಮಾಗೆ ಇರೋದ ಏನು, ಯಾವುದೇ ರೀತಿ ನಾವು ಏನು ಇದ್ರಲ್ಲೆಲ್ಲ ನಿಮ್ಗೆ ಗೊತ್ತಲ್ಲ, ನಾವು ಕಾಮಾಗಿರೋದ, ನಾವು ಯಾವ ವಿಷಯಕ್ಕೂ ಹೋಗೋದ್ ಬೇಡ, ನಾವು ಆಯ್ತು ನಮ್ ಡ್ಯೂಟಿ ಆಯ್ತು. ಆಯಮ್ಮ ಹೋಗಿ ಏನ್ ಕಂಪ್ಲೇಂಟ್, ಇದನ್ನೇ ಹೇಳೋದು, ಓದಿರೋರ್ಗು ಅನ್ಎಜುಕೇಟೆಡ್ ಪೀಪಲ್ಸ್ ಇರ್ತಾರಲ್ಲ ಅವರೇ ಎಷ್ಟೋ ಬೆಟ್ರು ಅಂತ. ಓದಿರೋರು ಅರ್ಧಂಬರ್ಧ ಫುಲ್ಲಾಗಿ ತಿಳ್ಕೊಬಿಟ್ಟು ಇದೇನೋ ಒಂದ್ ಇದ್ ಮಾಡ್ಬಿಟ್ಟು, ರೀ ನೀನ್ ಏನಾರು ರಿವ್ಯೂ ಹಾಕೊಂಡು ಹೋಗಮ್ಮ, ಇಲ್ಲ ಯಾರು ರಿವ್ಯೂ ಹಾಕೊಂಡು ಹೋಗ್ಲಪ್ಪ, ನನಗೇನಾಗಬೇಕು ಅಲ್ವಾ? ಸಿಚುಯೇಷನ್ ಜೆನ್ಯೂನಿಟಿ ಏನಿದೆಯೋ ನೋಡಿ, ನಿನಗೂ ಗೊತ್ತು ಸಿಚುಯೇಷನ್ ಅಲ್ಲಿ ಏನ್ ನಡೆದಿರುತ್ತೋ, ನೀನ್ ಅದನ್ನ ಹಾಕ್ಬೇಕು. ನಿನ್ ಇಷ್ಟ ಬಂದು ನೀನ್ ಹಾಕೊಂಡ್ಬಿಟ್ಟು ನಿನ್ ಇಷ್ಟ ಬಂದಂಗ ನೀನ್ ಮಾಡಕ್ಕಲ್ಲ ಇರೋದು, ಇದ್ದೇ ನಡೆಯೋದು. ಈ ತರ ಸುಮಾರು ಇನ್ಸಿಡೆಂಟ್ಗಳು ನಡೆಯುತ್ತದೆ. ನೆಕ್ಸ್ಟ್ ಟೈಮ್ ಇಂದ ಎಲ್ಲ ಕ್ಯಾಪ್ಚರ್ ಮಾಡಾಕ್ತೀನಿ, ತಲೆನೇ ಕೆಡ್ಸ್ಕೊಬಿಡಿ. ಏನು ಇಲ್ಲಿ ಕಸ್ಟಮರ್ ಇನ್ನೇ ಏನು ನಿಮ್ ಕಾಣಿಸುತ್ತೋ ಅವ್ರಿಗೂ ಫುಲ್ ಆಗಿ ಕ್ಲೀನ್ ಆಗಿ ಅವ್ರಿಗೂ ಗೊತ್ತಾಗಂಗ್ ಬರ್ದಿದ್ದೀನಿ, ಬ್ಲಾಗ್ ಮಾಡ್ತಾ ಇದ್ದೀನಿ, ನೀವೇನಾದ್ರು ವಿಡಿಯೋನ ಪೋಸ್ಟ್ ಮಾಡಬಾರ್ದು ಅಂತ ಅಂದ್ರೆ ನೀವು ನನ್ಗೆ ಹೇಳಿ, ನಿಮ್ ವಿಡಿಯೋ ಏನು ಅದೇನಿದೆಯೋ ಆ ಟೈಮ್ ವಿಡಿಯೋ ರೆಕಾರ್ಡ್ ಮಾಡಲ್ಲ ಅಂತ. ಅದಕ್ಕೆ ಈಗ ನೋಡಿ, ಇಬ್ರು ಲೇಡೀಸ್ ಕಸ್ಟಮರ್ ಈಗ ಬಂದಿರು, ನಾನ್ ಗೊತ್ತು ಲೇಡೀಸ್ ಬಂದ್ರೆ ನಾನು ರೆಕಾರ್ಡಿಂಗ್ ಅಂತ ಆಪ್ಷನ್ ನನ್ ಮುಟ್ಟಕ್ಕೆ ಹೋಗಲ್ಲ, ಸುಮ್ಮನೆ ಇದ್ದು ಬಿಡ್ತೀನಿ. ಯಾರು ಇದ್ದವ್ರು ಒಬ್ರು ಚೆನ್ನಾಗಿ ಕಾನ್ವರ್ಸೇಷನ್ ಮಾಡಿದ್ರು, ಸರಿ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಒಳ್ಳೇದಾಗ್ಲಿ ಸರ್ ಅಂದ್ಬಿಟ್ಟು ಅವ್ರು ವಾಲ್ ಆಫ್ ಫ್ರೇಮ್ ಅಲ್ಲಿ ನೀವೇನ್ ಜಾಸ್ತಿ ನೋಡ್ತಿರಲ್ಲ, ಈಗ ನಿಮ್ಗೆ ಇಮೇಜ್ ಆಮೇಲೆ ತೋರಿಸ್ತೀನಿ ನೋಡಿ, ಎಲ್ಲ ಲೇಡೀಸೇ, ಒಂದಷ್ಟು ಜನ ಜಾಸ್ತಿ, 80 to 90% ಲೇಡೀಸೇ ಬರೀತಾರೆ, ಜೆಂಟ್ಸು ಕುತ್ಕೊಂಡು ಓದ್ತಾರೆ, ಇಂಟ್ರಾಕ್ಷನ್ ನಡೆಯುತ್ತೆ. ಅವ್ರು ಯಾರು ಪರಿಚಯನೇ ಇಲ್ಲ, ಅವ್ರು ಏನಾರು ಹಾಕಿ ಸರ್ ಯೂಸ್ ಮಾಡಿ ಸರ್ ಅಂತಂದ್ರೆ ಅವ್ರ ವಿಡಿಯೋ ನಿಮ್ ಜೊತೆ ಹಾಕ್ತೀನಿ ಅಷ್ಟೇ. ಇಲ್ಲ ಅಂದ್ರೆ ನಾವೇನಕ್ಕೆ ಹಾಕಕ್ ಹೋಗೋದ? ಯಾಕಂದ್ರೆ ಪ್ರತಿಯೊಬ್ರಿಗೂ ನಮ್ಮ ಮನೆಯವರು ಅಂತಂದ್ರೆ ಇದು, ಯಾಕಂದ್ರೆ ಅವ್ರದ್ದು ಆದಂತ ಪ್ರೈವಸಿಸ್ ಇರುತ್ತೆ, ನಾವೇನಕ್ಕೆ ಅದು, ಯಾಕಂದ್ರೆ ಎಲ್ಲಾ ನಾಲೆಡ್ಜ್ ತಿಳ್ಕೊಂಡೆ ನಾವು ಮಾಡ್ತಾ ಇರೋದು. ಸುಮ್ನೆ ಏನೋ ಒಂದ್ ಬಂದ್ಬಿಟ್ಟು ಏನೋ ಒಂದ್ ಲಾಗ್ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕಂತ ನಾನು ಮಾಡ್ತಾ ಇಲ್ಲ. ನನ್ಗದ್ದು ಈ ಚೀಪ್ ಮೆಂಟಾಲಿಟಿನೂ ನನಗಿಲ್ಲ. ಯಾವ್ದೋ ರೀತಿ ಹಿಂಗ್ ಮಾಡ್ಬಿಟ್ಟು ನಮ್ಗೆ ಆಯ್ತು, ನಮ್ ದುಡಿಮೆ ಆಯ್ತು ಸ್ವಾಮಿ, ನನ್ ದುಡಿಬೇಕು ಅಷ್ಟೇ, ನನಗೇನ್ ಬೇಕು ಹಂಗಿದ್ದೀನಿ, ಬದುಕ್ತಾ ಇದ್ದೀನಿ ನಾನು. ಇದಕ್ಕೂ ಹೋಗೋನಲ್ಲ, ನಮ್ ತಂಟೆಗೆ ಮಾತ್ರ ಯಾರನ್ನು ಬರಕ್ಕೂ ಇಲ್ಲ. ಏನಕ್ರಿ ಬರ್ತಾರೆ?
ನಾವು ಕರೆಕ್ಟ್ ಆಗಿದೀವ ಫಸ್ಟು, ನಮ್ಗೆ ಕರೆಕ್ಟಾಗಿ ನಾವು ಇದೀವಿ. ನಾವು ಯಾರಿಗೇನು ಇದು ಮಾಡಕ್ ಹೋಗ್ತಿಲ್ಲ. ಸಣ್ಣ ಪುಟ್ಟ ಇದ್ದಿದ್ದೇ ಬಿಡಿ, ಸಾಲ ಅನ್ನೋದು ಅದು ಇದ್ದೇ ಇರುತ್ತೆ ಎಲ್ಲರಿಗೂ. ಏನೋ ಒಂದ್ 2 ರೂಪಾಯಿ ಹಿಂದೆ ಮುಂದೆ ಆಗುತ್ತೆ, ನಿಮ್ಗೂ ಅದು ಗೊತ್ತಿರುತ್ತೆ, ಓದ್ಲಿ, ಅದು ಓಕೆ. ಅದು ಬಿಟ್ರೆ ಬೇರೆ ಏನಾರು ಇರುತ್ತಾ? ಬೇರೆ ವಿಷಯದಲ್ಲಿ ಯಾವ್ದಕ್ಕೂ ಕಾಂಪ್ರಮೈಸ್ ಆಗಕ್ ಹೋಗ್ಬೇಡಿ ಅಷ್ಟೇ. ಸಾಲನೂ ಅನ್ನೋದು ಇಲ್ಲ ಅಂದ್ರೆ ನಿಮ್ಗೆ ಯಾರಿಗೆ ಕೇಳ್ತಾರೆ? ಪ್ರತಿಯೊಬ್ಬ ಅವ್ನು ಎಂಥವನೇ ಆಗಿರ್ಲಿ, ಸಾಲ ಅನ್ನೋದು ಇದ್ದೇ ಇರುತ್ತೆ. ನೀವು ವಿಡಿಯೋ ಏನ್ ನೋಡ್ತಿರ್ತೀರ, ನಿಮ್ಗೂ ಸಾಲ ಅನ್ನೋದು ಇದ್ದೇ ಇರುತ್ತೆ, ಇಲ್ಲ ಅಂತ ಏನಿಲ್ಲ. ಇದು ಜೆನ್ಯೂನು. ಯಾರು ಇಲ್ದಿರೋರು ಕರ್ಕೊಂಬಂದ್ಬಿಡಿ ನೋಡದ. ಕಷ್ಟಪಟ್ಟು ದುಡಿತಾ ಇರ್ಲಿ, ಸಾಲ ಇರ್ಬಾರ್ದು, ಸಾಲ ಅನ್ನೋದೇ ಇರ್ಬಾರ್ದು. ಏನ್ರಲ್ಲಾರು ಇದ್ದೇ ಇರುತ್ತ್ರಿ ಒಂದ್ ಫ್ಯಾಮಿಲಿ ಏನಾರು ಒಂದ್. ನೀನ್ಗೆ ಈಗ ಹೇಳ್ತೀನಿ ಕೇಳಿ, 1000 ದುಡಿಯೋನ್ಗೆ 1000 ರೂಪಾಯಿ ಸಾಲ ಇರುತ್ತೆ, ಲಕ್ಷ ದುಡಿಯೋನ್ಗೆ ಲಕ್ಷ ಸಾಲ ಇರುತ್ತೆ, ಅದೇ ಕೋಟಿ ದುಡಿಯೋನಿಗೆ ಕೋಟಿ ಸಾಲ ಇರುತ್ತೆ. ಅದು ಅವ್ರವ್ರ ಕೆಪಾಸಿಟಿ ಮೀರಿದ್ದು, ಅವ್ರವ್ರ ಮೀರಿದ್ದು, ಏನ್ ಟೆನ್ಷನ್ ಏನೇ. ಈಗ ನಿಮ್ಮ ಅಕೌಂಟ್ ಅಲ್ಲೂ ಒಂದ್ 20 ಲಕ್ಷ 30 ಲಕ್ಷ ಇದ್ರೆ ನೀವೇನಕ್ಕೆ ನನ್ ವಿಡಿಯೋ ನೋಡ್ಕೊಂಡ್ ಕೂತ್ಕೋತೀರಾ? ನಿಮ್ದೇ ಏನಾದ್ರು ಒಂದು ಕೆಲಸ ಮಾಡಲ್ವಾ? ಹಂಗೇನೆ ಇದನ್ನು ಇದೇ ರೀತಿ ಆಗಿದ್ದು. ನಿಮ್ಗೆ ಜಾಸ್ತಿ ವಿಡಿಯೋ ಲೆಂತ್ ಆಗು ಹೇಳ್ಕೊಂಡು ಹೋಗಲ್ಲ, ಏನ್ ನಡೀತಿ ಹೇಳ್ಬಿಡ್ತೀನಿ ಇಷ್ಟೇ. ಇದಾದ್ಮೇಲೆ ಆಮೇಲೆ ಮಾತಾಡ್ದೆ ನೋಡಿ. ಅದಾಗ ಒಂದ್ 1/2 ಅವರ್ ಅಲ್ಲಿ ಓಪನ್ ಆಯ್ತು. ಕಸ್ಟಮರ್ ಹತ್ರ ಒಂದು ಮಾತಾಡ್ತೀವಿ ಸರ್ ಎಲ್ಲ ಕೇಳ್ತೀವಿ. ಫಸ್ಟು ಕಸ್ಟಮರ್ ಹತ್ರನು ಕೇಳಿ, ಆಮೇಲೆ ನನ್ನ ಹತ್ರನು ಏನೋ ಅವ್ರ ಕಂಪ್ಲೇಂಟ್ ಬಂತ ಕೇಳಿ, ಫೋನ್ ಮಾಡಿ, ಏನಾಯ್ತು ಸರ್, ಹಿಂಗ್ ಬಂದಿದೆ, ಏನ್ ಸಿಚುವೇಶನ್ ಏನಾಗಿದೆ ಅಂತ ಕೇಳಬೇಕು. ಕೇಳ್ದಿರ ನಿಮ್ ಇಷ್ಟ ಬಂದಂಗೆ ನೀನ್ ಆ್ಯಪ್ ಲಾಕ್ ಮಾಡ್ಕೊಬಿಡೋದು. ನಿನ್ನ ಆ್ಯಪ್ ಇಲ್ಲ ಅಂದ್ರೆ ನನ್ ಬೇರೆ ಆ್ಯಪ್ ಇಲ್ವನಪ್ಪ? ನೀಯತ್ತ ಕೆಲಸ ಮಾಡ್ತೀವಿ ನಾವೇನು, ದರೋಡೆ ಏನ್ ಮಾಡ್ತಾ ಇಲ್ಲ, ಕದ್ದು ಮುಚ್ಚಿ ಹೋಗಿ ಏನೋ ಇದ್ ಮಾಡ್ತಾ ಇಲ್ಲ. ನಿಯತ್ತಾಗ್ತಾನೆ ನಾವು ಕೆಲಸ ಮಾಡ್ತಿರೋದು. ನಾವೇನ್ ಕದ್ದು ಮುಚ್ಚಿನ ಕೆಲಸ ಮಾಡ್ತಾ ಇದೀವಿ ಹೇಳಿ? ನಿಯತ್ತಾಗಿದ್ರದ, ನಿಯತ್ತಲ್ಲೇ ಇರೋದ. ತಪ್ಪನ್ನೋದು ನಡೆಯುತ್ತೆ. ನೀವು ತಪ್ಪು ಮಾಡ್ತೀರಾ, ನಾನು ತಪ್ಪು ಮಾಡ್ತೀನಿ, ಸರಿ, ತಿತ್ಕೊಂಡು ಹೋಗ್ಬೇಕು. ಓಕೆ, ಹಿಂಗಾಗಿದೆ, ಸರಿ ಆಯ್ತು, ಮುಂದಕ್ಕೆ ಪಾಸ್ ಆನ್ ಆಗದೆ. ಇವ್ರು ಏನು ಇಲ್ಲ, ಇವರು ಇದ್ರಲ್ಲಿ ಕಸ್ಟಮರ್ ಪ್ರಿಫರೆನ್ಸ್ ಹಂಗೆ ಹಿಂಗೆ ಇರಪ್ಪ, ಕೊಡಪ್ಪ. ನೀನು ಕಸ್ಟಮರ್ ಪ್ರಿಫರೆನ್ಸ್ ನ ಕೊಡು, ಬೇಡ ಅಂತ ಯಾರು ಹೇಳಲ್ಲ. ನಿನ್ಗೇನು ಬೇಡ ಅಂತ ನಾವೇನಾರು ಹೇಳ್ತೀವಿ, ಕೊಡು ಆ್ಯಪ್ ನೀನು. ಬಟ್ ಒಬ್ಬ ಪಾರ್ಟ್ನರು, ನಾವು ನಿಮ್ಗೆ ದುಡ್ಡು ಕೊಡ್ತೀವಿ, ನಿಮ್ಗೂ ಅಷ್ಟು ಕಮಿಷನ್ ಅಂತ ಬರ್ತಾ ಇರುತ್ತೆ. ಏನ್ ಸುಮ್ನೆ ಅಲ್ಲ, ಅವ್ರೇನು ಸುಮ್ಮನೆ ಬಂದ್ಬಿಟ್ಟು ಸುಮ್ನೆ ಏನು ಅದ್ ಹೇಳ್ತಾರಲ್ಲ ಧರ್ಮಛತ್ರ ತರಕ ಅಮಾಲೆ ಅಪ್ಪಾಲೆ ಅನ್ಕೊಂಡು ಏನು ಸುಮ್ಮನೆ ಧರ್ಮ ಮಾಡ್ಕೊಂಡು ಹೋಯ್ತಾರ ಅನ್ಕೊಂಡ್ರ? ಅವರು ದುಡಿಯಕ್ಕೆ ಬಂದಿರೋದು. ಅವರು ನಮ್ಮಿಂದ ಏನ್ ದುಡಿಯಲ್ವಾ? ಅವರು ದುಡಿತಾರೆ ಅಲ್ವಾ? ಸುಮ್ನೆ ಏನು ಯಾರು ದಾನ ಧರ್ಮ ಮಾಡಕ್ ಬಂದ್ಬಿಟ್ಟು ಇಲ್ಲಿ ಟ್ರಸ್ಟ್ಗಳು ಮಾಡ್ತಾರಲ್ಲ, ಆ ರೀತಿ ಇವ್ರು ಏನಲ್ಲ, ಇವರು ದುಡಿತಾರೆ. ಬಟ್ ಇವರು ಜೆನ್ಯೂನ್ ಆಗಿ ತಿಳ್ಕೋಬೇಕು, ಕೇಳಬೇಕು. ಇವ್ರ ಇಷ್ಟ ಬಂದಂಗೆ ಇವ್ರ ಒಪಿನಿಯನ್ ಮಾಡ್ಕೊಂಡ್ರೆ, ಈ ವಿಡಿಯೋ ನೋಡ್ಬಿಟ್ಟವ್ರೆ, ನೋಡ್ಲಿ ಬಿಡ್ರಿ. ನನ್ನ ಒಪಿನಿಯನ್ ಇದು, ನಂದು, ನನ್ಗೆ ಆಗಿರೋ ಇನ್ಸಿಡೆಂಟ್ ನಾನು ಹೇಳ್ತಾ ಇರೋದು. ಇದು ಎಲ್ಲ ರೈಟ್ಸ್ ಇದೆ ನನ್ಗೆ, ನನ್ನ ಇನ್ಸಿಡೆಂಟ್ ನಾನು ಹೇಳ್ಕೊಳಕ್ಕೆ. ಬೇರೆಯವ್ರ ಇನ್ಸಿಡೆಂಟ್ ಏನು ಹೇಳ್ತೇನೋ ಅವ್ನ ಹೆಸರುನು ನಾನು ಕೆಡಿಸ್ತಾ ಇಲ್ಲ. ಇಲ್ಲಿ ಹಿಂಗ್ ಮಾಡ್ಬೇಕಾದ್ರೆ ಹಿಂಗಾಗಿತ್ತು, ಅದಾಗಿತ್ತು. ಅವನ ಹತ್ರನೇ ಫುಲ್ ಡೀಟೇಲ್ ಆಗಿರುತ್ತಲ್ಲ. ನನ್ಗೇನ್ ಬೇಕಂದ್ರೆ ತಕ್ಕೊಳ್ಳಿ, ಏನ್ ಮಾಡ್ಕೊಳ್ಳಿ. ನಾನು ಅದೇ ಹೇಳ್ತಾ ಇಲ್ಲ. ನಿಮ್ಗೆ ಇಲ್ಲಿ ಸಿಚುವೇಶನ್ಗಳು ಏನೇನ್ ನಡೆಯುತ್ತೆ ಅದು ನಿಮ್ಗೆ ಹೇಳ್ತಾ ಇರೋದು. ಯಾಕಂದ್ರೆ ತಿಳಿಸ್ಬೇಕು, ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಕಷ್ಟಗಳಂತ. ನಿಮ್ಗೂ ಒಂದ್ ಕಷ್ಟ ಇರುತ್ತೆ, ಒಂದೊಂದ್ ಸಿಚುವೇಶನ್ ನಡೆಯುತ್ತೆ, ಎಲ್ಲ ಒಂದೇನು ಪಾಯಿಂಟ್ ಆಫ್ ವ್ಯೂ ಏನು ಆಗಿದೆ ನಿಮ್ಗೆ ಗೊತ್ತಾಗ್ಬೇಕಲ್ವಾ? ಒಳ್ಳೆಯವನು ಆಗ್ಬೇಕು ಅಂತ ಅನ್ನೋ ಸರ್ಟಿಫಿಕೇಟ್ ಇದೆ ಗೊತ್ತಾ? ಇದನ್ನ ನಾವು ತುಂಬಾ ಕಷ್ಟ ಮೇಂಟೈನ್ ಮಾಡಕ್ಕೆ. ಕೆಟ್ಟವನಾಗೆ ಇದ್ ಬಿಡೋದ, ಟೆನ್ಷನ್ ತಗೊಳ್ಳೋದು ಬೇಡ, ಕೆಟ್ಟವ್ರಾಗೆ ಇರೋದ, ಕೆಟ್ಟವ್ರಾಗೆ ಇದ್ಬಿಡೋದ ಎಲ್ಲಾರ ಕಣ್ಗೂ. ಏನು ಒಳ್ಳೆಯವನಾಗಿದ್ದು ಏನ್ ಸಾಧಿಸ್ತೀರಾ? ಎಲ್ಲಾರು ಅಷ್ಟೇ, ಇಲ್ಲಿರೋರು ಯಾರು ಸತ್ಯ ಹರಿಶ್ಚಂದ್ರಗಳಲ್ಲ. ನಾವು ಅಷ್ಟೇ. ಏನು ಒಳ್ಳೇದ್ ಯಾವ್ದು, ಒಳ್ಳೆತನ ಒಳ್ಳೇದ್ ಯಾವ್ದು, ಕೆಟ್ಟದ್ ಯಾವ್ದು. ಕೆಟ್ಟದಿನ ಒಂದ್ ಸ್ವಲ್ಪ ದೂರ ಇರ್ತೀವಿ, ಒಳ್ಳೇದ್ ಯಾವ್ದು ನಮಗೂ ಗೊತ್ತಿರುತ್ತೆ ಅಷ್ಟೇ. ನಾವೇನು ಇದೇನಲ್ಲ. ಪ್ರತಿಯೊಬ್ಬ ಮನುಷ್ಯ ಅಂದ್ರೆ ಎಲ್ಲ ಪ್ರತಿಯೊಂದು ಆಯಾಮದಲ್ಲೂ ಅವ್ನು ತಿಳ್ಕೊಂಡಿರ್ತಾನೆ. ಎಲ್ಲ ಅವ್ನ್ ಗೊತ್ತು ಯಾವ್ದು ಬೇಕೋ ಅದ್ ಪಿಕ್ ಮಾಡ್ಕೊತಾನೆ, ಯಾವ್ದು ಬೇಡ ಸುಮ್ನೆ ಆಗೋಯ್ತಾನೆ. ಈ ಸಿಚುವೇಶನ್ ಇಷ್ಟೆಲ್ಲ ಆಗೋಯ್ತು. 1 ಅವರ್ಗೆ ID ಓಪನ್, ಡ್ಯೂಟಿ ಮಾಡ್ತಾ ಇದ್ದೀನಿ. ನಿಮ್ಗೆ 2-3 ಇಂದ ನೋಡಿ, ಫಸ್ಟ್ ಡ್ಯೂಟಿ ಊಬರೇ ಎತ್ಕೊಂಡು ಹೊಡಿತಾ ಇರೋದು. ಊಬರೇ ಚೆನ್ನಾಗಿ ಕೊಡ್ತಾನೆ ಡ್ಯೂಟಿ, ಏನು ಡ್ಯೂಟಿ ಕೊಡಲ್ಲ ಅಂತಲ್ಲ, ಬೇರೆ ಡ್ಯೂಟಿನೂ ಬರಲ್ಲ ಅಂತಲ್ಲ. ಬಟ್ ನಿಮ್ಗೆ ನಾನು ಸಿಚುವೇಶನ್ ಹೆಂಗ್ ನಡೆಯುತ್ತೆ, ಯಾವ್ಯಾವ ರೀತಿ ಇಲ್ಲಿ ಇರುತ್ತೆ ಅಂತ ಹೇಳ್ತಾ ಇರೋದು. ಇಷ್ಟು ನೋಡಿ, ಮನೆ ಸೈಡ್ ಯಾವ್ದಾದ್ರು ಬಂದ್ರೆ ಡ್ಯೂಟಿ ತಗೊಂಡು ಹೋಗ್ಬಿಡ್ತೀನಿ, ಇಲ್ಲ ಖಾಲಿ ಹೋಗ್ತೀನಿ. ಆದಷ್ಟು ನಿಮ್ಗೆ ನಾಳೆಯಿಂದ ನನ್ನ ಕೈಯಲ್ಲಿ ಏನೇನ್ ಕಂಟೆಂಟ್ ಕೊಡ್ಬೋದು ಟ್ರೈ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ಏನಿರಿ, ಯಾಕಂದ್ರೆ ಡೈಲಿ ಒಳಗ ನಿಮ್ಗೆ ಏನ್ರಿ ತೋರಿಸ್ಲಿ ನಾನು? ಹೇಳ್ರಿ, ಏನ್ ತೋರಿಸ್ಲಿ ಹೇಳ್ರಿ? ನಿಮ್ಗೆ ನಾನು ಏನ್ ಕಂಟೆಂಟ್ ತೋರಿಸ್ಲಿ ಹೇಳ್ರಿ? ನೀವೇನಾರು ಕಮೆಂಟ್ ಮಾಡಿ, ಯಾವ್ದಾದ್ರು ಆಗಂಗ್ ಕಂಟೆಂಟ್ ಮಾಡ್ರಿ, ಕಮೆಂಟ್ ಹಾಕ್ರಿ. ಬೇರೆ ಏನು ಹಾಕೋಬೇಡಿ. ಏನಾಗುತ್ತೆ ನಾನು ಓಪನ್ ಜೆನ್ಯೂನ್ ಆಗಿ ಹೇಳ್ತೀನಿ, ಜೆನ್ಯೂನ್ ಆಗಿ ನಿಮ್ಮ ಹತ್ರ ಮಾತಾಡ್ತೀನಿ. ಎಷ್ಟಾಗುತ್ತೋ ನಾನು ಅಷ್ಟು ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ನಂದು ಏನಿದೆಯೋ ಅದನ್ನೇ ನಿಮ್ಗೆ ಹೇಳ್ಬೇಕು. ಬೇರೆದೆಲ್ಲ ಹೇಳ್ಕೊಂಡು ಕುತ್ಕೊಳ್ಳೋದು ನನ್ನ ಹತ್ರ ಅದಿಲ್ಲ.
ನಿನ್ ಮುಂದೆ ಏನಾರು ಇದೆಯಾ, ಹಿಂದೆ ಏನಾರು ಇದೆಯಾ? ಏನಿಲ್ಲ ಸ್ವಾಮಿ, ಒಬ್ನೇ. ನೋಡೋದ ಇನ್ನೇನಾರು ನಿಮಗೆ ತಿಳ್ಸಕ್ಕೆ ಇಷ್ಟ ಆದ್ರೆ ತಿಳಿಸ್ತೀನಿ. ವಿಡಿಯೋ ತುಂಬಾ ಲೆಂತ್ ಆಗಿ ಏನಾರು ಆಗಿದ್ರೆ ಮಾತ್ರ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಇಷ್ಟ ಆಗಿದ್ರೆ ನೋಡಿ, ಏನಾರು ಕಮೆಂಟ್ ಹಾಕ್ಬೇಕಾ, ಲೈಕ್ ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೊಂದು ಕೇಳ್ಕೊತಿ. ಯಾಕೆ ನಂಗೊಂದು ಮೋಟಿವೇಶನ್ ಸಿಗುತ್ತೆ. ನನ್ನಾರು ಇಷ್ಟು ಜನ ನೋಡ್ತಾರ, ಅವ್ರಿಗೆ ಏನಾರು ಜೆನ್ಯೂನ್ ಆಗಿ ಒಂದು ಕಂಟೆಂಟ್ ಏನಾರು ಕೊಡಕ್ಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಮಾಡ್ತಾರೆ, ಎಲ್ಲ ಯೂಟ್ಯೂಬರ್ ಏನೋ ಕೆಟ್ಟವ್ರು ಅಂತ ನಾನು ಹೇಳ್ತಿಲ್ಲ. ಜೆನ್ಯೂನ್ ಕಂಟೆಂಟ್ ಸುಮಾರು ಜನ ಮಾಡ್ತಾರೆ. ಫೇಮಸ್ ಆಗಕ್ಕೆ ಕಂಟೆಂಟ್ಗಳು ಮಾಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಿದ್ಯೋ ಗೊತ್ತಿಲ್ವೋ ನಂಗಂತೂ ಗೊತ್ತಿಲ್ಲ. ನನಗಂತೂ ಗೊತ್ತಿರೋದು ನಿಮ್ಗೆ ಹೇಳ್ತೀನಿ. ಅದ್ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಅಲ್ವಾ. ನಾನೇನಾದ್ರು ಫೇಕ್ ಆಗಿ ಕಂಟೆಂಟ್ ಮಾಡ್ತೀರಿ, ಅದ್ ನೀವು ನೋಡಿ. ಒಬ್ಬೊಬ್ರು ಥಾಟ್ ಆಫ್ ವ್ಯೂ ಇರುತ್ತೆ. ಇನ್ನೊಬ್ರನ್ನ ನಾವು ಕೆಳಗಡೆ ತೋರ್ಸೋದು ಯಾವತ್ತೂ ಸರಿಯಲ್ಲ. ಅವ್ರ ಇಷ್ಟ, ಅವ್ರು ಏನಾರು ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ನಾವು ನಮ್ದು ಮಾಡೋದ ಕಂಟೆಂಟು. ನಮ್ದೇ ಕಂಟೆಂಟ್ ಏನಿದೆಯೋ, ಓಡುತ್ತಾ ಓಡಲ್ವಾ, ಪ್ರಯತ್ನ ಬೀಳದ, ಇವತ್ತಲ್ಲ ನಾಳೆ ಒಂದಲ್ಲ ಒಂದು ಕ್ಲಿಕ್ ಆಗ್ತೀವಿ ಅನ್ನೋ ಭರವಸೆ ನನ್ನ ಮೇಲಿದೆ ಅಷ್ಟೇ. ಇನ್ನೊಬ್ರನ್ನ ಏನೋ ಒಂದ್ ಹೇಳ್ಕೊಂಡು ಒಂದಷ್ಟು ಜನ ತೋರಿಸಿ, ನನ್ ಡೈಲಿ ಲೈಫ್ ಏನಿದೆ ಅದನ್ನ ನಿಮ್ಗೆ ತೋರಿಸ್ಬೇಕು. ಅದು ಬಿಟ್ಟು ನಾನು ಏನೋ ಆಡಂಬರ ಜೀವನ ಎಲ್ಲ ತೋರಿಸ್ರೆ ನೀವೆಲ್ರಿ ನೋಡ್ತೀರಾ? ನೀವು ನೋಡೋದು ಇಲ್ಲ ಬಿಡಿ. ನನ್ ಮಗನ ಆರ್ಡ್ರು ಡ್ಯೂಟಿಗಳು ಹೆಂಗ್ ಬರುತ್ತೆ ಅಂದ್ರೆ, ಸರಿ ಆ ಸೈಡ್ ಹೋಗೋ ಕಡೆನೆ ಬರುತ್ತೆ, ಎತ್ಬಿಡ್ತಾರೆ, ಮತ್ತೆ ಅದೇ ಬರುತ್ತೆ. ಪರವಾಗಿಲ್ಲ, ಪಿಕಪ್ ಆಗಿದೆ, ಬಂದಿದೆ. ಟ್ರಾಪಿಕಲ್ ಪ್ಯಾರಡೈಸ್ ಲೇಔಟ್ ನೋಡಿ, ಡ್ಯೂಟಿ ಬಂದಿದೆ. ಇಲ್ಲೇನು ಮೆಸೇಜ್ ಇದೆಯೋ ನಾನು ಮೆಸೇಜ್ ತೋರಿಸ್ತೀನಿ. ಮೆಸೇಜ್ ಏನಿದೆಯೋ ಮೆಸೇಜ್ ತೋರಿಸ್ತೀನಿ ನೋಡಿ. ನಿಮ್ಗೆ ಎಷ್ಟು ಸಪೋರ್ಟ್ ಮಾಡಕ್ಕಾಗುತ್ತೋ ನಂಗೆ ಸಪೋರ್ಟ್ ಮಾಡಿ ಅಷ್ಟೇ. ನಾನು ಕೇಳ್ಕೊಳ್ಳೋದು. ಏನ್ ಗುರು ಕತ್ಲೆ ಏನು ಕಾಣಿಸ್ತಾ ಇಲ್ಲ ಅನ್ಕೋಬೇಡಿ. ಲೈಟ್ ಐತೆ, ಲೈಟ್ ಹಾಕೋತೀನಿ, ತಲೆ ಕೆಡ್ಸ್ಕೋಬೇಡಿ. ಲೈಟ್ ಐತೆ, ಕಂಪ್ನಿಯಿಂದ ಕೊಟ್ಟಿರೋದು. ಎಷ್ಟಾಗುತ್ತೋ ಅಷ್ಟು ನಾವು ಇದ್ ಮಾಡ್ಬೇಕಲ್ಲ. ಲೆಫ್ಟ್ ಜಾಕೆ ನೋಡಿ, ಕಂಟೆಂಟ್ ಏನಿದೆಯೋ ನಿಮ್ಗೆ ಅದು ತೋರಿಸಿದೀನಿ. ಆರ್ಡರ್ ಬುಕ್ಕಿಂಗ್ ಬಂದಿದೆ, ಅಕ್ಸೆಪ್ಟ್ ಆಗೋಗಿದೆ ನನಗೆ. ನಾನೇ ಬೈಕೋತೀನಿ ನನ್ನ ಮಗನ್. ಲೈಟ್ ಏನಿದೆಯೋ ಇದು ಲೈಟು ಕಸ್ಟಮರ್ ಇದ್ರೊಳಗಡೆ ಬಂದು ಅಪಾರ್ಟ್ಮೆಂಟ್ ಒಳಗಡೆ ಪಿಕಪ್ ಮಾಡ್ಬೇಕು. ಲೇಡೀಸೋ ಜೆಂಟ್ಸೋ ಗೊತ್ತಿಲ್ಲ. ಜೆಂಟ್ಸ್ ಆಗಿದ್ರೆ ಏನಾದ್ರು ಮಾತಾಡಕ್ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಇಷ್ಟೊತ್ತವರೆಗೂ ಪೇಷನ್ಸ್ ಆಗಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನನ್ನ ಮನ್ಸಾರೆ ಧನ್ಯವಾದಗಳು. ನಾಳೆ ವಿಡಿಯೋದಲ್ಲಿ ಸಿಗದ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ, ಸಿ ಯು.